ಟೈಮ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ನಾವು ಎಲ್ಲ ಖಂಡಗಳ ಬಗ್ಗೆ ನೋಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತು ನಾವು ಓಷಿಯಾನಿಯಾ ಖಂಡದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋದಿದೆ. ಸೊ ಈಗಾಗಲೇ ನಾವು ನಿನ್ನೆ ಒಂದು ತರಗತಿ ಒಳಗಡೆ ನಮ್ಮ ಏಷ್ಯಾ ಖಂಡದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳು, ಆಮೇಲೆ ಏಷ್ಯಾ ಖಂಡದ ಕೆಲವು ದೇಶಗಳ ಜೊತೆಗೆ ಇರ್ತಕ್ಕಂಥ ಭಾರತದ ಸಂಬಂಧಗಳು ಮತ್ತು ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಅವು ಎಲ್ಲವನ್ನ ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಸೊ ಇವತ್ತಿನ ಒಂದು ತರಗತಿ ಒಳಗಡೆ ನಾವು ಓಷಿಯಾನಿಯಾ ಖಂಡವನ್ನು ಇಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಓಷಿಯಾನಿಯಾ ಖಂಡ, ಫಸ್ಟು ಈ ಒಂದು ಖಂಡದ ಬಗ್ಗೆ ಹೇಳೋಕ್ಕಿಂತ ಪೂರ್ವದೊಳಗಡೆ ನಾನು ಒಂದು ಪಾಯಿಂಟನ್ನು ಇಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಬಯಸಿರ್ತೀನಿ. ಭಾಳಷ್ಟು ಕಡೆ ನಮ್ಮಲ್ಲಿ ಏನಾಗಿದೆಪ್ಪ ಅಂತಂದರೆ, ಈ ಸ್ಕೂಲ್ ಬುಕ್ಸ್ ಒಳಗಡೆ, ನಮ್ಮ ಸ್ಕೂಲ್ ಡೇಸ್ ಒಳಗಡೆ ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತ ಕ್ವಶನ್ ಬಂದಿರ್ತದೆ. ಭಾಳಷ್ಟು ಸರಿ ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಅಂದ ತಕ್ಷಣ ನಾವು ಏನು ಹಾಕಿರ್ತೀವಪ್ಪ ಅಂತಂದರೆ ಆಸ್ಟ್ರೇಲಿಯಾ ಅಂತ ಹಾಕಿರ್ತೀವಿ. ಬಟ್ ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಅಲ್ಲ. ಆಸ್ಟ್ರೇಲಿಯಾ ಅನ್ನೋದು ಒಂದು ದೇಶ, ಇಟ್ ಈಸ್ ನಾಟ್ ಅ ಕಾಂಟಿನೆಂಟ್. ಆಸ್ಟ್ರೇಲಿಯಾ ಅನ್ನೋದು ಒಂದು ದೇಶ, ಕಾಂಟಿನೆಂಟ್ ಅಲ್ಲ, ಒಂದು ಖಂಡ ಅಲ್ಲ. ಭಾರತ ಯಾವ ಥರ ಅಥವಾ ರಷ್ಯಾ ಯಾವ ಥರ, ಚೈನಾ ಯಾವ ಥರ ಒಂದು ದೇಶ ಐತಲ್ಲ ಏಷ್ಯಾ ಖಂಡದಲ್ಲಿ, ಹಾಗೆ ಓಷಿಯಾನಿಯಾ ಖಂಡದಲ್ಲಿ ಈ ಓಷಿಯಾನಿಯಾ ಅನ್ನುವಂತಹ ಒಂದು ಖಂಡ ಇದೆ. ಈ ಓಷಿಯಾನಿಯಾ ಖಂಡದ ಒಂದು ಪ್ರಮುಖ ದೇಶ ಯಾವುದಪ್ಪ ಅಂತಂದರೆ ದಟ್ ಇಸ್ ದಿ ಆಸ್ಟ್ರೇಲಿಯಾ. ಓಷಿಯಾನಿಯಾ ಖಂಡದೊಳಗಡೆ ಸುಮಾರು 14 ದೇಶಗಳು ಬರ್ತವೆ. ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಪಪುವಾ ನ್ಯೂ ಗಿನಿಯಾ ಇರ್ಬೋದು, ಮೈಕ್ರೋನೇಷಿಯಾ ಇರ್ಬೋದು. ಓಕೆ, ಸೊ ಆಮೇಲೆ ಬಹಳಷ್ಟು ದೇಶಗಳು ಇಲ್ಲಿ ನಮಗೆ ಬರುವಂಥದ್ದು. ಟೊಂಗಾ ಇರ್ಬೋದು, ಇತ್ತೀಚೆಗೆ ಟೊಂಗಾದಲ್ಲಿ ಸುನಾಮಿ ಬಂದಿತ್ತು, ಸಾಕಷ್ಟು ಅದು ನ್ಯೂಸಲ್ಲಿತ್ತು. ಇಂಥವು ಟೋಟಲ್ ಆಗಿ 14 ದೇಶಗಳು, 14 ಕಂಟ್ರೀಸ್. ಈ 14 ದೇಶಗಳು ಸೇರಿಕೊಂಡು ನಮಗೇನಾಗಿರೋದು ಓಷಿಯಾನಿಯಾ ಅಂತಕ್ಕಂಥ ಖಂಡ. ಈ ಓಷಿಯಾನಿಯಾ ಖಂಡದಲ್ಲಿ ವಿಸ್ತೀರ್ಣದಲ್ಲಿರ್ಬೋದು, ಜನಸಂಖ್ಯೆಯಲ್ಲಿರ್ಬೋದು ಅತಿ ದೊಡ್ಡ ದೇಶ ಯಾವುದಂತಂದರೆ ದಟ್ ಇಸ್ ದಿ ಆಸ್ಟ್ರೇಲಿಯಾ. ಸೊ ಬಟ್ ಈಗೇನಾಗಿದೆ, ಆಸ್ಟ್ರೇಲಿಯಾ ಭಾಳ ದೊಡ್ಡದಿರೋದ್ರಿಂದ ಆ ಖಂಡದ ಹೆಸರನ್ನೇ ಆಸ್ಟ್ರೇಲಿಯಾ ಅಂತ ಕರೀತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಆಸ್ಟ್ರೇಲಿಯಾ ಅನ್ನೋದು ಖಂಡ ಅಲ್ಲ, ಇದು ಒಂದು ದೇಶ. ಸೊ ಇಲ್ಲಿ ನಾವು ಒಂದೊಂದೇ ನೋಡ್ಕೊತ ಹೋಗುವಂಥದ್ದು ಆಸ್ಟ್ರೇಲಿಯಾ ಬಗ್ಗೆ ಎಲ್ಲ ಕಡೆ. ಸೊ ಇದನ್ನು ನೋಡೋಕ್ಕಿಂತ ಪೂರ್ವ ಭಾಗದೊಳಗಡೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಇಲ್ಲಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಕಷ್ಟು ವಿಷಯಗಳನ್ನು ಇದರೊಳಗಡೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿರ್ತೀವಿ. ಮತ್ತು ಇಲ್ಲೇನೇನು ನಾವು ಡಿಸ್ಕಸ್ ಮಾಡಿರ್ತೀವೋ ಎಲ್ಲ PPT PDF-ಗಳು, ಆ PDF ಫಾರ್ಮ್ಯಾಟ್ಗಳಲ್ಲಿ ಅವು ನಿಮಗೆ ಸಿಗುವಂಥದ್ದು. ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅದರೊಳಗಡೆ ಇರುವಂಥದ್ದು. ಸೊ ನೀವು ಕೂಡ ಆ ಒಂದು ಚಾನಲ್ಗೆ ಜಾಯಿನ್ ಆಗಿ ಸಾಕಷ್ಟು ಉಪಯೋಗಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಪ್ರಚಲಿತ ವಿದ್ಯಮಾನಗಳಿರ್ಬೋದು, ಸ್ಟ್ರಾಟಜಿಕ್ ವಿಡಿಯೋಸ್ ಇರ್ಬೋದು, ಇಂಥ ಎಲ್ಲ ವಿಡಿಯೋಗಳನ್ನು ಅದರೊಳಗಡೆ ಅಪ್ಲೋಡ್ ಮಾಡ್ತಾ ಹೋಗಿರ್ತೀವಿ. ಅದರ ಜೊತೆಗೆ ಆ ವಿಡಿಯೋಗಾಗಿಯೇ ಸಪ್ರೇಟಾಗಿ ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಇರುವಂಥದ್ದು, ಆಫೀಸರ್ಸ್ ಅಡ್ಡ. ಇಲ್ಲೂ ಕೂಡ ಆಫೀಸರ್ಸ್ ಅಡ್ಡ ಅಂತಲೇ ಹೆಸರಿರುವಂಥದ್ದು, ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ ಚಾನಲ್ಗೆ ಯಾರು ಜಾಯಿನ್ ಆಗಿಲ್ಲ, ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲಿ ನಮ್ಮ ಕರೆಂಟ್ ಅಫೇರ್ಸ್ ತರಗತಿಗಳಿರ್ತವೆ. ಮತ್ತು ಯಾವ ರೀತಿ ಓದಬೇಕು, ಯಾವ ರೀತಿ ನೋಟ್ಸನ್ನು ಮಾಡಬೇಕು, ಯಾವ ರೀತಿ ನಾವು ಕಾನ್ಸಂಟ್ರೇಷನ್ ಇರಬೇಕು, ಯಾವ ರೀತಿ ನೆನಪಿಟ್ಕೋಬೇಕು, ಇಂಥ ಸಾಕಷ್ಟು ಸ್ಟ್ರಾಟಜಿಕ್ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ 499 ವಿಡಿಯೋಗಳನ್ನು ಆಗಿದೆ. ಸೊ ನಾಳೆಯ ದಿನ 500ನೇ ವಿಡಿಯೋ ಕೂಡ ಬರ್ತಾ ಇರುವಂಥದ್ದು. ಸೊ ತಾವು ಕೂಡ ಅದರ ಒಂದು ಲಾಭವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟು ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ದಿ ಓಷಿಯಾನಿಯಾ ಖಂಡ. ಓಷಿಯಾನಿಯಾ ಅನ್ನುವಂಥದ್ದು ಒಂದು ಖಂಡ ಇಲ್ಲಿ ಬರೆದಿದ್ದೀವಿ. ಇಲ್ಲಿ ಓಷಿಯಾನಿಯಾ ಅಂತೇಳಿ ನಿಮಗೆ ಸಿಗ್ತಾ ಇದೆ. ಇಲ್ಲೇನು ಬೋರ್ಡ್ ಮೇಲೆ ಸಿಗ್ತಾ ಇದೆ, ಇದು ಎಲ್ಲ ಟೋಟಲ್ ಆಗಿ ಓಷಿಯಾನಿಯಾ ಅನ್ನುವಂತಹ ಒಂದು ಖಂಡ. ಓಷಿಯಾನಿಯಾ ಅನ್ನುವಂಥ ಒಂದು ಖಂಡ. ಸೊ ಇಲ್ಲಿ ಓಷಿಯಾನಿಯಾ ಖಂಡದೊಳಗಡೆ ಭಾಳ ಪ್ರಮುಖವಾದಂತಹ ದೇಶ, ಅತ್ಯಂತ ಪ್ರಮುಖವಾದಂಥ ದೇಶ ಯಾವುದಪ್ಪ ಅಂತಂದರೆ ದಟ್ ಈಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶ ಇಲ್ಲಿ ನಮಗೆ ಇರುವಂಥದ್ದು. ಸೊ ಆಸ್ಟ್ರೇಲಿಯಾ ಈಗಾಗಲೇ ನಾವೆಲ್ಲರೂ ನೋಡಿದ್ದೀವಿ. ಸೊ ಆಸ್ಟ್ರೇಲಿಯಾದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆಸ್ಟ್ರೇಲಿಯಾ ಇದೆ. ಮೊದಲು ನಾವು ದೇಶಗಳನ್ನು ನೋಡೋಣ. ಕೆಲವು ದೇಶಗಳು ಯಾವ ಖಂಡದಲ್ಲಿರ್ತಕ್ಕಂಥ ದೇಶಗಳು, ಓಷಿಯಾನಿಯಾ ಖಂಡದಲ್ಲಿರ್ತಕ್ಕಂತಹ ದೇಶಗಳು. ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾದನೇ ಒಂದು ಪಾರ್ಟ್, ಈಗ ಭಾರತದನೇ ಒಂದು ಪಾರ್ಟ್ ಯಾವುದಪ್ಪ, ನಮ್ಮ ಅಂಡಮಾನ್ ನಿಕೋಬಾರ್. ಆಮೇಲೆ ಈ ಕಡೆ ಲಕ್ಷದ್ವೀಪು ಅಂಡಮಾನ್ ನಿಕೋಬಾರ್ ಭಾರತದ ಮುಖ್ಯ ಭೂಮಿಯಿಂದ ದೂರ ಇರಬಹುದು, ಆದರೆ ಅವೆಲ್ಲ ಭಾರತ ದೇಶದಲ್ಲೇ ಬರುವಂಥದ್ದು. ಅದೇ ರೀತಿಯಾಗಿ ಆಸ್ಟ್ರೇಲಿಯಾಕ್ಕೆ ಯಾವುದಿದೆ ಇಲ್ಲಿ, ತಾಸ್ಮೇನಿಯಾ. ಆಸ್ಟ್ರೇಲಿಯಾಕ್ಕೆ ಯಾವುದಿದೆ ಇಲ್ಲಿ, ದಟ್ ಈಸ್ ತಾಸ್ಮೇನಿಯಾ ಅಂತ ಕರಿತೀವಿ.
ಸೊ ತಾಸ್ಮೇನಿಯಾ ಅನ್ನುವಂತಹ ಒಂದು ಪಾರ್ಟ್, ದಿಸ್ ಇಸ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ. ಇದಾದ್ಮೇಲೆ ಯಾವುದಿದೆ? ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಸಿಗ್ತಾ ಇದೆ. ನ್ಯೂಜಿಲ್ಯಾಂಡ್ ಭಾಳಷ್ಟು ದಕ್ಷಿಣದಲ್ಲಿರ್ತಕ್ಕಂಥ ದೇಶ. ಇಡೀ ಜಗತ್ತಿನೊಳಗಡೆ ಇದರ ರಾಜಧಾನಿ ಅತ್ಯಂತ ದಕ್ಷಿಣಕ್ಕಿರುವಂಥ ರಾಜಧಾನಿ ನ್ಯೂಜಿಲ್ಯಾಂಡ್. ಡಿಸ್ಕಸ್ ಮಾಡೋಣ ನಾವು ನ್ಯೂಜಿಲ್ಯಾಂಡ್ ಬಗ್ಗೆ ಕೂಡ ನಾವಲ್ಲಿ ಹೋಗ್ತಾ ಹೋಗ್ತಾ ಡಿಸ್ಕಷನ್ ಮಾಡುವಂಥದ್ದು. ಸೊ ಇದು ನ್ಯೂಜಿಲ್ಯಾಂಡ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಪಪುವಾ ನ್ಯೂ ಗಿನಿಯಾ ಅಂತ ಒಂದು ದೇಶ ಕಾಣ್ತಾ ಇದೆ. ಪಪುವಾ ನ್ಯೂ ಗಿನಿಯಾ ಆ್ಯಕ್ಚುಲಿ ಇದು ಒಂದು ದ್ವೀಪ, ಇದು ಒಂದು ದೊಡ್ಡ ದ್ವೀಪ ಇದೆ. ಈ ದ್ವೀಪದೊಳಗಡೆ ಅರ್ಧ ಭಾಗ ಏಷ್ಯಾ ಖಂಡದ ಇಂಡೋನೇಷ್ಯಾ ದೇಶ ಇದೆ, ಇನ್ನು ಅರ್ಧ ಭಾಗ ಪಪುವಾ ನ್ಯೂ ಗಿನಿಯಾ, ಇದು ಓಷಿಯಾನಿಯಾ ಖಂಡದ ಪಪುವಾ ನ್ಯೂ ಗಿನಿಯಾ ಅನ್ನುವಂಥ ದೇಶ ಇಲ್ಲಿರುವಂಥ. ಇದಾದ ಮೇಲೆ ನೆಕ್ಸ್ಟ್ ಏನು ಬರ್ತಾವಲ್ಲ ಇವನು ಭಾಳಷ್ಟು ಸರಿ ನಾವು ಕೇಳೇ ಇರೋದಿಲ್ಲ, ಇವಿಷ್ಟೇ ನಾವು ಕೇಳೋದು. ಇದನ್ನು ಬಿಟ್ಟರೆ ಭಾಳಷ್ಟು ದೇಶಗಳು ಓಷಿಯಾನಿಯಾ ಖಂಡದಿಂದ ನ್ಯೂಸಲ್ಲಿ ಇರೋದಿಲ್ಲ. ಭಾಳ ಸಣ್ಣ ಸಣ್ಣ ದೇಶಗಳು. ಅವು ಎಷ್ಟು ಸಣ್ಣ ಸಣ್ಣ ದೇಶಗಳದಾವಪ್ಪ ಅಂತಂದರೆ ಮ್ಯಾಪ್ ಒಳಗಡೆ ಅವು ನಿಮಗೆ ಹಿಡಿಸೋದನ್ನೇ ಇಲ್ಲ, ಅಷ್ಟು ಸಣ್ಣ ಸಣ್ಣ ದೇಶಗಳು. ಇಲ್ಲಿ ನಾವು ಮುಖ್ಯವಾಗಿ ನೋಡಿದ್ದೀವಿ ಅಂತಂದರೆ ಯಾವುದು ಸೋಲೋಮನ್ ಐಲ್ಯಾಂಡ್ಸ್. ಸ್ವಲ್ಪ ನೀವು ಮಾರ್ಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ನಿಮ್ಮ ಮ್ಯಾಪ್ ಒಳಗಡೆ. ಆಸ್ಟ್ರೇಲಿಯಾ ಫಿಸಿಕಲ್ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್, ಓಷಿಯಾನಿಯಾ ಫಿಸಿಕಲ್ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್ ಓಪನ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರಿ ಅಂತಂದರೆ ಸೋಲೋಮನ್ ಐಲ್ಯಾಂಡ್ಸ್ ಫಸ್ಟಿಗೆ ಕಾಣ್ತಾ ಇದೆ. ನೆಕ್ಸ್ಟು ಮಾರ್ಷಲ್ ಐಲ್ಯಾಂಡ್ಸ್, ಮೈಕ್ರೋನೇಷಿಯಾ ಇಲ್ಲಿ ಸಿಗ್ತಾ ಇದೆ. ಪಲಾವು. ನೆಕ್ಸ್ಟ್ ಒನ್ ನೌರು ಅಂತಕ್ಕಂಥ ಒಂದು ದ್ವೀಪ. ನೆಕ್ಸ್ಟು ತುವಾಲು. ಭಾಳ ಸಣ್ಣ ಇದಾವೆ. ಎಷ್ಟು ಸಣ್ಣ ಇದಾವಪ್ಪ ಅಂತಂದರೆ ನಮಗೆ ಮ್ಯಾಪ್ನಾಗ ಸೇತ್ ಇವನ್ನ ತೋರ್ಸಕ್ಕೆ ಬರೋದಿಲ್ಲ. ಮ್ಯಾಪ್ನಾಗ ಸೇತ್ ವಿ ಆರ್ ಅನೇಬಲ್ ಟು ಶೋ ಇಟ್ ಇನ್ ದ ಮ್ಯಾಪ್. ಯಾಕಂದರೆ ಹೆಸರಟ್ಟ ಕಾಣ್ತೈತೆ ನಮಗೆ ದ್ವೀಪಗಳು ಭಾರಿ ಸಣ್ಣ ಸಣ್ಣ ದ್ವೀಪಗಳದು. ಓಕೆ, ಸೊ ಮಾರ್ಷಲ್ ಐಲ್ಯಾಂಡ್ಸ್. ನೆಕ್ಸ್ಟು ಕಿರಿಬಾತಿ. ನೆಕ್ಸ್ಟ್ ಬರುವಂಥದ್ದು ಸಮೋವಾ. ಕಿರಿಬಾತಿ ಆದ ಕೂಡ ನೆಕ್ಸ್ಟ್ ಯಾವ್ದು ಬರ್ತದೆ? ಸಮೋವಾ ಆದ ಕೂಡ ವನೌತು ಅನ್ನೋದು ಒಂದು ದ್ವೀಪ. ಇನ್ನೊಂದು ಇಲ್ಲಿ ಸಣ್ಣದಿದೆ ಫಿಜಿ. 2018 ನರೇಂದ್ರ ಮೋದಿಯವರು ಫಿಜಿ ದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಫಿಜಿ ಭಾಳ ಸಣ್ಣ ದೇಶ. ಈ ದೇಶಕ್ಕೆ ಭೇಟಿ ಕೊಟ್ಟಂಥ ಭಾರತದ ಪ್ರಥಮ ಪ್ರಧಾನಿಯವರು ನರೇಂದ್ರ ಮೋದಿಯವರು. ಫಿಜಿ ಅನ್ನುವಂಥ ದೇಶ ಯಾವ ಖಂಡದಲ್ಲಿ ಬರ್ತದೆ? ಓಷಿಯಾನಿಯಾ ಖಂಡದಲ್ಲಿ ಬರ್ತದೆ. ನೆಕ್ಸ್ಟು ಫಿಜಿ ಆದಮೇಲೆ ತೊಂಗಾ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಟ್ರು. ವೆರಿ ಇಂಪಾರ್ಟೆಂಟ್ ಸರ್. ಇದು ಭಾಳ ನ್ಯೂಸಲ್ಲಿತ್ತು. ಈಗ 2 ತಿಂಗಳದಿಂದ ನ್ಯೂಸಲ್ಲಿದೆ. ಯಾಕಂತಂದರೆ ತೊಂಗಾ ಅನ್ನುವಂತಹ ಈ ಒಂದು ದ್ವೀಪ ರಾಷ್ಟ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಬಂದಿತ್ತು. ಬಟ್ ಅದು ಭಾಳ ಸಣ್ಣ ದೇಶ ಇದೆ ಮತ್ತು ಅಲ್ಲಿ ಜನಸಂಖ್ಯೆ ಲಕ್ಷದ ಲೆಕ್ಕದಾಗೂ ಇಲ್ಲ, 1000 ಲೆಕ್ಕದಲ್ಲಿದೆ. ಸೊ ಹೀಗಾಗಿ ಬೇಗನೆ ಅಲ್ಲಿಂದ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಹೀಗಾಗಿ ಅದು ಭಾಳ ನ್ಯೂಸಲ್ಲಿನೂ ಬರಲಿಲ್ಲ. ಬಟ್ ನೆನ್ಪಿಟ್ಕೊಳ್ರಿ, ತೊಂಗಾ ಅನ್ನುವಂತಹ ಒಂದು ದೇಶ ಇತ್ತೀಚೆಗೆ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು? ಸುನಾಮಿ ಬಂದಿತ್ತು. ಯಾವ ಖಂಡದಲ್ಲಿದೆ? ಓಷಿಯಾನಿಯಾ ಖಂಡದಲ್ಲಿ ಇರುವಂಥದ್ದು. ನೆಕ್ಸ್ಟು ತೊಂಗಾ ಆದಮೇಲೆ ಸಮೋವಾ, ಕಿರಿಬಾತಿ. ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಇಡೀ ಈ ಒಂದು ಓಷಿಯಾನಿಯಾ ಖಂಡದಲ್ಲಿರ್ತಕ್ಕಂತಹ ಪ್ರಮುಖ ದೇಶಗಳು. ಇನ್ನೊಂದು ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು ಲೈನ್ ಕಾಣ್ತಾ ಇದೆ. ನೀವು ಒಂದು ಲೈನ್ ಕಾಣ್ತಾ ಇದೆ. ಯಾವುದು? ಇಲ್ಲೊಂದು ಡ್ಯಾಶ್ ಅಂಥೇಳಿ ಇಲ್ಲೊಂದು ಲೈನ್ ಹಾಕ್ತಾ ಹೋಗಿದಾರ. ಸೊ ನೋಡ್ರಿ, ಇಲ್ಲೇನು ಲೈನ್ ಕಾಣ್ತಾ ಇದೆಯಲ್ಲ, ಈ ಲೈನ್ ಇದನ್ನು IDL ಅಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರಿತೀವಿ. ಭಾಳಷ್ಟು ಸರಿ ನೀವು ಜಿಯೋಗ್ರಫಿ ಒಳಗಡೆ ಓದಿರ್ತೀರಿ. ಏನಪ್ಪ ಅಂತಂದರೆ ಗ್ರೀನ್ವಿಚ್ ರೇಖೆ, ಲಂಡನ್ ಮೇಲೆ ಗ್ರೀನ್ವಿಚ್ ರೇಖೆ ಹಾದೋಗ್ತದೆ. ಅದನ್ನು ನಾವು 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶ. ಈ 0 ಡಿಗ್ರಿ ಅಕ್ಷಾಂಶ ಏನೈತಲ್ಲ, ಈ 0 ಡಿಗ್ರಿ ಅಕ್ಷಾಂಶನೇ ನಮಗೆ ಗ್ರೀನ್ವಿಚ್ ರೇಖೆ. ಅದರ ಎಕ್ಸಾಕ್ಟ್ ಹಿಂದ್ಗಡೆ 180 ಡಿಗ್ರಿ ಇರೋದು ಯಾವುದಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರಿತೀವಿ. ಅದು ಕೂಡ ಓಷಿಯಾನಿಯಾ ಖಂಡದಲ್ಲಿ ಇಲ್ಲಿ ಹಾದು ಹೋಗುವಂಥದ್ದು. ಇವು ಯಾವುದೇ ದ್ವೀಪಗಳ ಮೇಲೆ ಆ ಒಂದು ರೇಖೆ ಹಾದು ಹೋಗದಂಗೆ ಅದನ್ನು ರೇಖೆಯನ್ನು ಎಳೆದಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ರೇಖೆ ಏನಾದರೂ ಈ ದ್ವೀಪಗಳ ಮೇಲೆ ಹಾಕಿಬಿಟ್ಟು ಅಂತಂದರೆ ಒಂದು ದಿವಸ ಡಿಫ್ರೆನ್ಸ್ ಆಗಿಬಿಡ್ತದೆ. ಒಂದೇ ಊರಾಗೆ ಆ ಕಡೆ ಸೋಮವಾರ ಇರ್ತದೆ, ಈ ಕಡೆ ಮಂಗಳವಾರ ಇರ್ತದೆ, ಡೇಟ್ ಹೆಚ್ಚು ಕಡಿಮೆ ಆಗಿಬಿಡ್ತದೆ. ಸೊ ಅದಕ್ಕಾಗಿ ಆ ಒಂದು ಕನ್ಫ್ಯೂಷನನ್ನು ಅವಾಯ್ಡ್ ಮಾಡೋಕ್ಕಂತೇಳಿ ಇದನ್ನು ಮಾಡಿರುವಂಥದ್ದು. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿಲ್ಲ, ದಿಸ್ ಈಸ್ ವಾಟ್ ದಟ್ ಈಸ್ ಓಷಿಯಾನಿಯಾ ಖಂಡ. ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಓಷಿಯಾನಿಯಾ. ಅದರೊಳಗಡೆ ಟೋಟಲ್ ಆಗಿ 14 ದೇಶಗಳು ಇಲ್ಲಿ ಇರುವಂಥದ್ದು. ಟೋಟಲ್ ದೆರ್ ಆರ್ 14 ಕಂಟ್ರೀಸ್. ಒಂದು ಕಡೆ ಬರ್ಕೊಡ್ರಿ, ನಿಮಗೆ ಹಿಂದೆ ನಿಮ್ಮ ಮ್ಯಾಪಲ್ಲಿ ಕೂಡ ಕೊಟ್ಟಿರ್ತಾರೆ.
ನಿಮ್ಮ ಮ್ಯಾಪಲ್ಲಿ ಕೂಡ ಕೊಡ್ತಾ ಹೋಗಿರ್ತಾರೆ, ಒಂದು ಕಡೆ ನೀವು ಕೂಡ ಬರ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಸೊ 14 ದೇಶಗಳು ಯಾವ್ಯಾವ ಇದಾವ? ಸೊ ವಿಚ್ ಆರ್ ದೋಸ್ 14 ಕಂಟ್ರೀಸ್? ಫಸ್ಟ್ ಒನ್ ದಟ್ ಈಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಆದಮೇಲೆ ಈ ಕಡೆ ಮೈಕ್ರೋನೇಷಿಯಾ, ನೆಕ್ಸ್ಟು ಫಿಜಿ, ಕಿರಿಬಾತಿ, ಮಾರ್ಷಲ್ ಐಲ್ಯಾಂಡ್ಸ್, ಮಾರ್ಷಲ್ ದ್ವೀಪಗಳು, ನೆಕ್ಸ್ಟು ನೌರು ಅಂತಕ್ಕಂಥ ದ್ವೀಪ ಇದೆ, ನೌರು, ನ್ಯೂಜಿಲ್ಯಾಂಡ್, ಪಲಾವು, ಪಪುವಾ ನ್ಯೂ ಗಿನಿಯಾ, ಆಮೇಲೆ ಸಮೋವಾ, ಸೋಲೊಮನ್ ಐಲ್ಯಾಂಡ್ಸ್, ಸೋಲೊಮನ್ ದ್ವೀಪಗಳು, ನೆಕ್ಸ್ಟು ತೊಂಗಾ, ಆಮೇಲೆ ನೆಕ್ಸ್ಟು ತುವಾಲು ಕೂಡ ಭಾಳ ನ್ಯೂಸಲ್ಲಿತ್ತು, ಬಟ್ ಈಗ ಸದ್ಯ ಇಲ್ಲದು 2018ರಿಂದ ನ್ಯೂಸಲ್ಲಿದೆ ಇದು. ಯಾಕಂತಂದರೆ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಗ್ಲೋಬಲ್ ವಾರ್ಮಿಂಗ್, ಭೂಮಿಯ ತಾಪ ಏರಿಕೆ ಮತ್ತು ವಾಯುಗುಣ ಬದಲಾವಣೆ. ಭೂತಾಪ ಏರಿಕೆ ಮತ್ತು ವಾಯುಗುಣ ಬದಲಾವಣೆಯಿಂದಾಗಿ ಈ ಒಂದು ದೇಶದಲ್ಲಿ ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೇಶಗಳು ಮುಳುಗ್ತಾ ಇದ್ದವು. ನಿಮಗೆ ಗೊತ್ತಿದೆ, ಸೂರ್ಯನಿಂದ ಪ್ರತಿ ದಿವಸ ಶಾಖಶಕ್ತಿ ಬರ್ತದೆ. ಸೂರ್ಯನಿಂದ ಪ್ರತಿ ದಿವಸ ಶಾಖಶಕ್ತಿ ಬರ್ತದೆ. ಬಂದಂಥ ಶಾಖಶಕ್ತಿ ಭೂಮಿಯನ್ನು ಹೀಟ್ ಮಾಡ್ತದೆ. ಹೀಟ್ ಮಾಡಿ ನೆಕ್ಸ್ಟ್ ಹೀಟ್ ಎನರ್ಜಿ ಮತ್ತೆ ಹೋಗ್ತದೆ. ಅವ ಕೆಂಪು ಕಿರಣಗಳ ರೂಪದಲ್ಲಿ ಹೋಗ್ತದೆ. ಬರಬೇಕಾದಾಗ ನಿರಳಾತೀತ ಕಿರಣಗಳ ರೂಪದಲ್ಲಿ ಬರ್ತದೆ. ಈ ಬಂದು ವಾಪಸ್ ಹೋಗ್ಬೇಕಾದ, ಬಟ್ ಅದು ಹೋಗೋಕ್ಕೆ ಹಸಿರು ಮನೆ ಅನಿಲಗಳು ಬಿಡ್ತಾ ಇಲ್ಲ. CH4, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, CFC, HFC ಇವೆಲ್ಲ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಈ ಹೀಟನ್ನು ಹಿಡಿದಿಡ್ತಾ ಇದ್ದಾವೆ. ಈ ಹೀಟನ್ನು ಹಿಡಿದಿಡೋದ್ರಿಂದ ಭೂಮಿಯ ಒಳಗಡೆ ತಾಪಮಾನ ಹೆಚ್ಚಾಗ್ತಾ ಇದೆ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂಥೇಳಿ ಕರಿತೀವಿ. ಭೂಮಿಯ ಒಳಗಡೆ ತಾಪಮಾನ ಹೆಚ್ಚಾಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್, ಗ್ಲೋಬ್ ಈಸ್ ವಾರ್ಮಿಂಗ್. ಓಕೆ, ಸೊ ಗ್ಲೋಬಲ್ ವಾರ್ಮಿಂಗ್ ಅಂಥೇಳಿ ನಾವು ಇದನ್ನು ಕರಿತೀವಿ. ಸೊ ಹೀಗಾಗಿ ಗ್ಲೋಬಲ್ ವಾರ್ಮಿಂಗ್ ಆತಂದರೆ ಪ್ರಾಬ್ಲಮ್ ಏನಾಗ್ತದಪ್ಪ ಅಂತಂದರೆ, ಭೂಮಿಯ ಮೇಲೆ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ, ಮೇಲ್ಗಡೆ ನಮಗೆ ಆರ್ಕ್ಟಿಕ್ ಇದೆ, ಕೆಳಗಡೆ ಅಂಟಾರ್ಟಿಕ್ ಇದೆ, ಎರಡೂ ಕಡೆ ಐಸ್ ಇದೆ. ಭೂಮಿಯ ತಾಪಮಾನ ಹೆಚ್ಚಾದರೆ ಐಸ್ ಕರಗಕ್ಕೆ ಶುರುವಾಗ್ತದೆ, ಮಂಜುಗಡ್ಡೆ ಕರಗಕ್ಕೆ ಶುರುವಾಗ್ತದೆ. ಸೊ ಈ ರೀತಿಯಾಗಿ ಸರ್ ಮಂಜುಗಡ್ಡೆ ಕರಗಕತ್ತೀವಿ ಅಂತಂದರೆ ಕರಗಿ ನದಿ, ಹೊಳೆ, ಹಳ್ಳಗಳ ಮೂಲಕ ಸಮುದ್ರವನ್ನು ಸೇರ್ತದೆ. ಅದು ಬಂದು ಸಮುದ್ರವನ್ನು ಸೇರೋದ್ರಿಂದ ಸಮುದ್ರದ ಮಟ್ಟ ಹೆಚ್ಚಾಗ್ತದೆ. ಸಮುದ್ರದ ಮಟ್ಟ ಹೆಚ್ಚಾಗಕತ್ತಂದರೆ ದೇಶಗಳು ಮುಳುಗ್ತವೆ. ಅಂಥ ಒಂದು ಮುಳುಗುವಂಥ ದೇಶಗಳ ಪೈಕಿ ಇದು ದೇಶ ಒಂದು. ಯಾವುದು? ದಟ್ ಈಸ್ ತುವಾಲು ಅಂತಕ್ಕಂತಹ ಒಂದು ದೇಶ. ಸೊ ಇದು ಕೂಡ ಇತ್ತೀಚೆಗೆ ಏನಾಗ್ತಾ ಇದೆಪ್ಪ ಅಂತಂದರೆ ಮುಳುಗ್ತಾ ಹೋಗ್ತಾ ಇರುವಂಥದ್ದು. ಇದಾದ ಮೇಲೆ ನೆಕ್ಸ್ಟಿಗೆ ಬರುವಂಥದ್ದು ಯಾವುದು? ದಟ್ ಈಸ್ ವನೌತು. ಓಕೆ, ಸೊ ಇವೆಲ್ಲ ಓಷಿಯಾನಿಯಾ ಖಂಡದಲ್ಲಿರ್ತಕ್ಕಂಥ ದೇಶಗಳು. ಬಟ್ ಜನಸಂಖ್ಯೆ ಮತ್ತು ವಿಸ್ತೀರ್ಣದಲ್ಲಿ ಓಷಿಯಾನಿಯಾ ಖಂಡದ ಅತಿ ದೊಡ್ಡ ದ್ವೀಪ ಯಾವುದಪ್ಪ? ಅತಿ ದೊಡ್ಡ ದ್ವೀಪ ಅಂತಂದರೆ ದ್ವೀಪ ರಾಷ್ಟ್ರ, ದ್ಯಾಟ್ ಇಸ್ ದಿ ಆಸ್ಟ್ರೇಲಿಯಾ. ಬಟ್ ಸಿಕ್ಕಾಪಟ್ಟೆ ಹವಾ ಇರೋದು ಆಸ್ಟ್ರೇಲಿಯಾದನೇ ಹವಾ ಇರುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಆಸ್ಟ್ರೇಲಿಯಾ ನೋಡಿಕೊಂಡು ನಾವು ಮುಂದೆ ಹೋಗೋಣ. ಆಸ್ಟ್ರೇಲಿಯಾ, ಈಗಾಗಲೇ ನಾವು ಆಸ್ಟ್ರೇಲಿಯಾ ಬಗ್ಗೆ ಸಾಕಷ್ಟು ಬಾರಿ ಕೇಳಿರ್ತೀವಿ. ಸೊ ಆಸ್ಟ್ರೇಲಿಯಾವನ್ನು ಮೊದಲು ಏನು ಮಾಡಿದಾರಪ್ಪ ಅಂತಂದರೆ ಒಂದು 4-5 ಭಾಗಗಳಾಗಿ ಇವನ್ನ ವಿಂಗಡಣೆ ಮಾಡಿರುವಂಥದ್ದು. ಮುಖ್ಯವಾಗಿ 5 ಭಾಗಗಳನ್ನಾಗಿ ಮಾಡಿರುವಂಥದ್ದು. ಫಸ್ಟ್ ಒನ್ ನಾರ್ದರ್ನ್ ಟೆರಿಟರಿ ಅಂತ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಒನ್ ಏನು ಮಾಡಿದ್ದಾರೆ? ದಟ್ ಈಸ್ ನಾರ್ದರ್ನ್ ಟೆರಿಟರಿ ಅಂತ ಮಾಡಿದ್ದಾರೆ ಇಲ್ಲಿ, ನಾರ್ದರ್ನ್ ಟೆರಿಟರಿ. ನೆಕ್ಸ್ಟು ಎರಡನೇದು ಬರೋದು ಸೌತ್ ಆಸ್ಟ್ರೇಲಿಯಾ. ಇದಾದಮೇಲೆ ನೆಕ್ಸ್ಟ್ ಬರೋದು ಸರ್ ಕ್ವೀನ್ಸ್ಲ್ಯಾಂಡ್ ಅಂತ ಬರ್ತದೆ, ಕ್ವೀನ್ಸ್ಲ್ಯಾಂಡ್ ಆದಮೇಲೆ ನ್ಯೂ ಸೌತ್ ವೇಲ್ಸ್ ಅಂತ ಬರುವಂಥದ್ದು, ನ್ಯೂ ಸೌತ್ ವೇಲ್ಸ್ ಅಂತ ಬರ್ತದೆ. ಇದಾದಮೇಲೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಂತ ಬರುವಂಥದ್ದು, ವೆಸ್ಟರ್ನ್ ಆಸ್ಟ್ರೇಲಿಯಾ. ಸೊ ವೆಸ್ಟರ್ನ್ ಆಸ್ಟ್ರೇಲಿಯಾ, ನಾರ್ದರ್ನ್ ಟೆರಿಟರಿ, ಆಮೇಲೆ ನೆಕ್ಸ್ಟು ಸೌತ್ ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡ್, ಆಮೇಲೆ ನ್ಯೂ ಸೌತ್ ವೇಲ್ಸ್. ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಆಸ್ಟ್ರೇಲಿಯಾದಲ್ಲಿ ಇರುವಂಥ ಭಾಗಗಳು. ಅಂದರೆ ಪ್ರಮುಖವಾಗಿ ಒಂದಿಷ್ಟು ಭಾಗಗಳನ್ನಾಗಿ ಮಾಡಿರುವಂಥದ್ದು. ಸೊ ಇನ್ನು ನಾವೇನು ಮಾಡೋಣ ಅಂತಂದರೆ ಆಸ್ಟ್ರೇಲಿಯಾದೊಳಗಡೆ ಪ್ರಮುಖವಾಗಿ ಕೆಲವು ನಗರಗಳನ್ನು ನೋಡೋಣ, ಇಂಪಾರ್ಟೆಂಟ್ ಸಿಟಿ. ಯಾಕಂದರೆ ಒಂದು ಸರಿ KS ಒಳಗಡೆ ಕೇಳಿದ್ದಾನೆ, KS 2008 ಒಳಗಡೆ ಒಂದು ಎಕ್ಸಾಮ್ ಒಳಗಡೆ ಇದನ್ನು ಕೇಳಿದಾನ. ಆಸ್ಟ್ರೇಲಿಯಾದ ಕೆಲವು ನಗರಗಳನ್ನು, ಅಮೇರಿಕಾದ ನಗರಗಳನ್ನು, ದಕ್ಷಿಣ ಅಮೇರಿಕಾದ ನಗರಗಳನ್ನು ಕೊಟ್ಟು ಯಾವ್ಯಾವ ನಗರಗಳು ಯಾವ ಖಂಡದಲ್ಲಿ ಬರ್ತಾವೋ ಹೊಂದಿಸಿ ಬರೆಯೋಕ್ಕೂ ಕೇಳಿದಾನೆ. ಹಂಗೆ ನಿಮಗೆ ದೇಶದ ವೈಸು ಕೇಳ್ಬೋದು, ಖಂಡದ ವೈಸು ಕೇಳ್ಬೋದು, ಬೇಕಾದಂಗೆ ನಿಮಗೆ ಕ್ವಶನ್ಗಳನ್ನು ಕೇಳ್ಬೋದು. ಸೊ ಇಲ್ಲಿ ನಾವು ನೋಡೋದಾತಂದರೆ ಮುಖ್ಯವಾಗಿ ಸರ್ ಇಲ್ಲಿ ನೋಡ್ರಿ ಯಾವ್ಯಾವ ನಗರಗಳು ಬರ್ತಾವ. ಆಲ್ಮೋಸ್ಟು ನಿಮಗೆ ಸಾಕಷ್ಟು ಇದರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ.
ನಮ್ಮ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂತಹ ನಗರಗಳನ್ನು ನೀವು ಈಗಾಗಲೇ ಕೇಳಿರ್ತೀರಿ. ಎಲ್ಲಿ ಕೇಳಿರ್ತೀರಿ? ಆಲ್ಮೋಸ್ಟ್ ಎಲ್ಲರೂ ಕ್ರಿಕೆಟನ್ನು ನೋಡ್ತಾ ಇರ್ತೀರಿ, ಭಾಳಷ್ಟು ಜನ ಕ್ರಿಕೆಟ್ ಫ್ಯಾನ್ ಇರುವಂಥದ್ದು. ಸೊ ಹೀಗಾಗಿ ಆಸ್ಟ್ರೇಲಿಯಾದ ಎಲ್ಲ ಪ್ರಮುಖ ನಗರಗಳಲ್ಲಿ ಕ್ರಿಕೆಟ್ ನಡೀತಾ ಇರ್ತದೆ, ಕ್ರಿಕೆಟ್ ಮೈದಾನಗಳಿದಾವ. ಸೊ ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಮೈದಾನ ಇರೋದರಿಂದ ಎಲ್ಲ ನಗರಗಳ ಬಗ್ಗೆ ನಿಮಗೂ ಕೂಡ ಪರಿಚಯ ಇರ್ತದೆ. ಸೊ ಅದರ ಒಳಗಡೆ ಒಂದಿಲ್ಲ ನಾವು ಇಲ್ಲಿ ನೋಡ್ತಾ ಬರೋಣ, ಒಂದೊಂದೇ ನಿಮ್ಮ ಮ್ಯಾಪ್ ಒಳಗಡೆ ನೋಡಿರಬೇಕು. ನಿಮ್ಮ ಪೊಲಿಟಿಕಲ್ ಅಥವಾ ಫಿಸಿಕಲ್ ಮ್ಯಾಪ್ ಒಳಗಡೆ ಹೋಗಬೇಕು. ಓರಿಯೆಂಟ್ ಬ್ಲ್ಯಾಕ್ಸನ್ ಅಥವಾ ಅಟ್ಲಾಸ್ ಓರಿಯೆಂಟ್ ಬ್ಲ್ಯಾಕ್ಸನ್ ಅಟ್ಲಾಸ್ ಇರಬೇಕು, ಅಥವಾ ನಿಮ್ಮ ಆಕ್ಸ್ಫರ್ಡ್ ಅಟ್ಲಾಸ್. ಸೊ ಎರಡರಾಗ ಒಂದು ನಿಮ್ಮ ಕಡೆ ಇರ್ತದಂತ ನಾನು ಭಾವಿಸಿದ್ದೀನಿ. ಸೊ ನಿಮ್ಮ ಹೈಲೈಟ್ರಿಂದ ಒಂದು ಮಾರ್ಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಫಸ್ಟ್ ನಗರ ಕಾಣ್ತಾ ಇದೆ, ದಟ್ ಈಸ್ ಬ್ರಿಸ್ಬೇನ್. ಫಸ್ಟ್ ಇಂಪಾರ್ಟೆಂಟ್ ಸಿಟಿ ಆಫ್ ಆಸ್ಟ್ರೇಲಿಯಾ, ದಟ್ ಈಸ್ ಬ್ರಿಸ್ಬೇನ್ ಅಂತೇಳಿ ಕರಿತೀವಿ. ಬ್ರಿಸ್ಬೇನ್ ಯಾವುದಿದು? ದಟ್ ಈಸ್ ಬ್ರಿಸ್ಬೇನ್. ನೆಕ್ಸ್ಟು ಎರಡನೇದು ಬರೋದು ಯಾವುದಪ್ಪ ಅಂತಂದರೆ ದಟ್ ಈಸ್ ಸಿಡ್ನಿ. ಎರಡನೇದು ಯಾವುದಿದೆ ಇಲ್ಲಿ? ಸಿಡ್ನಿ. ಒಂದನೇದ್ದು ನಮಗೆ ಬ್ರಿಸ್ಬೇನ್ ಇದೆ, ಎರಡನೇದ್ದು ನಮಗೆ ಸಿಡ್ನಿ ಇರುವಂಥದ್ದು. ಬ್ರಿಸ್ಬೇನ್, ಎರಡನೇದ್ದು ಸಿಡ್ನಿ. ಸಿಡ್ನಿ ಆದಮೇಲೆ ನೆಕ್ಸ್ಟು ಕ್ಯಾಪಿಟಲ್ ಸಿಟಿ ಆಫ್ ಆಸ್ಟ್ರೇಲಿಯಾ, ರಾಜಧಾನಿ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ. ಸಿಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ, ಮೊದಲು ಬ್ರಿಸ್ಬೇನ್ ಆದಮೇಲೆ ಸಿಡ್ನಿ ಆದಮೇಲೆ ಕ್ಯಾನ್ಬೆರಾ. ಆದಮೇಲೆ ವೆರಿ ಇಂಪಾರ್ಟೆಂಟ್ ಸಿಟಿ ಮೆಲ್ಬೋರ್ನ್. ನೋಡ್ರಿ, ಎಲ್ಲ ನಗರಗಳಲ್ಲಿಯೂ ಕೂಡ ಕ್ರಿಕೆಟ್ ಮೈದಾನಗಳಿದ್ದಾವೆ. ಅದರಲ್ಲೂ ಮೆಲ್ಬೋರ್ನಲ್ಲಿ ಅಂತೂ ಭಾರಿ ಸ್ಪೆಷಲ್. ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಇಟ್ ಇಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ. ಇಡೀ ಜಗತ್ತಿನೊಳಗಡೆ ಮೊದಲು ಫಸ್ಟ್ ಇದಾಯಿತು, ಆಮೇಲೆ ನಮ್ಮ ಮೊಟೆರಾ ಸ್ಟೇಡಿಯಂ ಬಂದ ಮೇಲೆ ಇದು ಸೆಕೆಂಡ್ ಹೋಯಿತು. ಇಡೀ ಜಗತ್ತಿನೊಳಗಡೆ ಅತಿ ದೊಡ್ಡ ಕ್ರಿಕೆಟ್ ಮೈದಾನ ಯಾವುದಪ್ಪ ಅಂತಂದರೆ ಇವತ್ತು ನಮ್ಮಲ್ಲಿ ಮೊಟೆರಾ ಕ್ರಿಕೆಟ್ ಮೈದಾನ. ಅದನ್ನು ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರಿತೀವಿ. ಫಸ್ಟು ಇಂಡಿಯಾದಲ್ಲಿದೆ, ಎರಡನೇದ್ದು ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಆಸ್ಟ್ರೇಲಿಯಾ. ಮೂರನೇದು ಯಾವುದು ಬರ್ತೈತೆ ಅಂದರೆ ನಮಗೆ ಬರೋದು ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದಲ್ಲಿರುವಂಥದ್ದು ಈಡನ್ ಗಾರ್ಡನ್ಸ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಂಡಿರ್ಬೇಕು. ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಆಫ್ ಆಸ್ಟ್ರೇಲಿಯಾ, ಮೆಲ್ಬೋರ್ನ್. ನೆಕ್ಸ್ಟು ಅಡಿಲೇಡ್, ನಾಲ್ಕನೇ ಸಿಟಿ. ಬ್ರಿಸ್ಬೇನ್, ಸಿಡ್ನಿ, ಕ್ಯಾನ್ಬೆರಾ, ಆಮೇಲೆ ಮೆಲ್ಬೋರ್ನ್. ನೆಕ್ಸ್ಟ್ ಬರೋದು ಅಡಿಲೇಡ್ ಅಂತ ಬರ್ತದೆ. ಅಡಿಲೇಡ್ ಆದಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಸಿಟಿ ದಟ್ ಇಸ್ ದಿ ಪರ್ತ್. ಲಾಸ್ಟ್ ಇಂಪಾರ್ಟೆಂಟ್ ಸಿಟಿ ನಮಗೆ ಇಲ್ಲಿ ಯಾವ್ದು ಬರುವಂಥದ್ದು? ಪರ್ತ್. ಓಕೆ, ಅಡಿಲೇಡ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುವಂಥದ್ದು ಇಲ್ಲಿ? ದಟ್ ಇಸ್ ದಿ ಪರ್ತ್. ಓಕೆ, ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡಿರ್ಬೇಕು. ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಟೀಸ್ ಆಫ್ ಆಸ್ಟ್ರೇಲಿಯಾ, ವೆರಿ ಇಂಪಾರ್ಟೆಂಟ್ ಸಿಟೀಸ್ ಆಫ್ ಆಸ್ಟ್ರೇಲಿಯಾ. ಇನ್ನು ನೆಕ್ಸ್ಟ್ ನಾವು ಮತ್ತೊಂದು ಸ್ಪೆಷಲನ್ನು ನೋಡ್ಕೊತ ಹೋಗೋಣ ಆಸ್ಟ್ರೇಲಿಯಾದ ಕುರಿತಾಗಿ. ಇಲ್ಲಿ ನಾವು ನೋಡಿದ್ದೀವಿ ಅಂತಂದರೆ ಕೆಲವೊಂದಿಷ್ಟು ಮರುಭೂಮಿಗಳು ನಮಗೆ ಕಾಣಸಿಗ್ತವೆ. ಮರುಭೂಮಿಗಳು, ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ಆಸ್ಟ್ರೇಲಿಯಾ. ಪ್ರಮುಖ ಮರುಭೂಮಿಗಳು ಇಲ್ಲಿ ನಮಗೆ ಬರುವಂಥದ್ದು ಆಸ್ಟ್ರೇಲಿಯಾದೊಳಗಡೆ. ಸರ್, ಫಸ್ಟು ಪ್ರಮುಖವಾಗಿ ಬರುವಂಥ ಮರುಭೂಮಿ ಯಾವುದಪ್ಪ ಅಂತಂದರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಇದು ಇಡೀ ಆಸ್ಟ್ರೇಲಿಯಾದ ಅತಿ ದೊಡ್ಡ ಮರುಭೂಮಿ. ಇಡೀ ಆಸ್ಟ್ರೇಲಿಯಾ ದೇಶದ ಅತಿ ದೊಡ್ಡ ಮರುಭೂಮಿ, ಲಾರ್ಜೆಸ್ಟ್ ಡೆಸರ್ಟ್ ಆಫ್ ಆಸ್ಟ್ರೇಲಿಯಾ. ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಗ್ರೇಟ್ ಸ್ಯಾಂಡಿ ಮರುಭೂಮಿ. ಸ್ಯಾಂಡಿ ಮರುಭೂಮಿ ಅಂತ ಕರಿತೀವಿ, ಗ್ರೇಟ್ ಸ್ಯಾಂಡಿ ಮರುಭೂಮಿ. ನೆಕ್ಸ್ಟ್ ಬರುವಂಥದ್ದು ಸರ್ ತನಾಮಿ ಮರುಭೂಮಿ. ತನಾಮಿ ಡೆಸರ್ಟ್ ಅಂತ ಕರಿತೀವಿ. ತನಾಮಿ ಮರುಭೂಮಿ ಸಿಗ್ತಾ ಇರ್ಬೋದು ನಿಮಗೆ. ಫಿಸಿಕಲ್ ಮ್ಯಾಪಲ್ಲಿ ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಫಸ್ಟ್ ಸಿಗೋದು ಯಾವುದಪ್ಪ? ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಇಲ್ಲಿ ಬರೀತೀನಿ ನಾನು, ವಿಕ್ಟೋರಿಯಾ ಮರುಭೂಮಿ. ವಿಕ್ಟೋರಿಯಾ ಮರುಭೂಮಿ. ಆಮೇಲೆ ಎರಡನೇದ್ದು ಗ್ರೇಟ್ ಸ್ಯಾಂಡಿ ಮರುಭೂಮಿ.
ಸ್ಯಾಂಡಿ ಮರುಭೂಮಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ತನಾಮಿ ಮರುಭೂಮಿ. ತನಾಮಿ ಮರುಭೂಮಿ. ನೆಕ್ಸ್ಟು ಇಲ್ಲೊಂದಿದೆ, ಇನ್ನೊಂದು ಮರುಭೂಮಿ ಇದೆ ನಿಮಗೆ ಸಿಗ್ತಾ ಇದೆ, ಗಿಬ್ಸನ್ ಮರುಭೂಮಿ. ಗಿಬ್ಸನ್ ಇಲ್ಲಿ ಬರಿತೀನಿ ನೋಡ್ರಿ, ಕನ್ನಡದಲ್ಲಿನೂ ಬರೆದಿರ್ತೀನಿ, ಬರ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಗಿಬ್ಸನ್ ಮರುಭೂಮಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ, ಗ್ರೇಟ್ ಸ್ಯಾಂಡಿ ಮರುಭೂಮಿ, ಗಿಬ್ಸನ್ ಮರುಭೂಮಿ, ತನಾಮಿ ಮರುಭೂಮಿ. ನೆಕ್ಸ್ಟ್ ಬರುವಂಥದ್ದು ಸಿಂಪ್ಸನ್ ಮರುಭೂಮಿ. ಈ ಮರುಭೂಮಿ ಒಳಗಡೆ ಮತ್ತೆ ಸಬ್ ಪಾರ್ಟ್ಸ್ಗಳನ್ನು ಮಾಡಿದ್ದಾರೆ, ಅವೇ ನಮಗೆ ಬೇಕಾಗಿಲ್ಲ. ಓಕೆ, ಸ್ಟ್ರಿಸೆಲ್ಕಿ, ಆಮೇಲೆ ಪೆಡ್ರಿಕಾ ಡೆಸರ್ಟ್, ಟಿರಾರಿ ಡೆಸರ್ಟ್, ಇವೆಲ್ಲ ಏನಂತಂದರೆ ಇದರೊಳಗಡೆ ಸಬ್ ಪಾರ್ಟ್ಗಳು ಸಣ್ಣ. ಬಟ್ ಜಾಗತಿಕವಾಗಿ ಇಂಪಾರ್ಟೆನ್ಸ್, ಇಂಟರ್ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಪಡೆದಿರ್ತಕ್ಕಂತಹ ಕೆಲವೊಂದಷ್ಟು ಡೆಸರ್ಟ್ಗಳು ಯಾವಪ್ಪ ಅಂತಂದರೆ ವಿಕ್ಟೋರಿಯಾ, ಗಿಬ್ಸನ್, ಸ್ಯಾಂಡಿ, ತನಾಮಿ, ಸಿಂಪ್ಸನ್. ಬರ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಟೋಟಲಿ ನಮಗೆ ಆಸ್ಟ್ರೇಲಿಯಾ ದೇಶದಲ್ಲಿರ್ತಕ್ಕಂತಹ ಪ್ರಮುಖವಾದಂಥ 5 ಮರುಭೂಮಿಗಳು. ನೋಡ್ರಿ, ನಾವು ಇಲ್ಲಿವರೆಗೆ ಎಷ್ಟು ಮರುಭೂಮಿಗಳನ್ನು ನೋಡಿದೀವಂತೆ, ಎಷ್ಟು ಮರುಭೂಮಿಗಳನ್ನು ನೋಡಿದ್ವಿ. ಉತ್ತರ ಅಮೇರಿಕಾದಲ್ಲಿದ್ದಾಗೂ ಮರುಭೂಮಿ ನೋಡಿದ್ವಿ ನಾವು, ಸಾಕಷ್ಟು ಮರುಭೂಮಿಗಳು. ಯಾಕಂದರೆ ಇವಿಷ್ಟಾದರೆ ಇಲ್ಲಿ ಮುಗ್ದಂಗೆ ಆಯ್ತು ಆಲ್ಮೋಸ್ಟ್ ಮರುಭೂಮಿಗಳು. ಅದರೊಳಗಡೆ ಮೊದಲು ಉತ್ತರ ಅಮೇರಿಕಾದೊಳಗಡೆ ನಾವು ಗ್ರೇಟ್ ಯಾವುದನ್ನು ನೋಡಿದ್ವಿ, ಮೊಜಾವೆ ಮರುಭೂಮಿ, ಸೋನೋರಾಮ್ ಮರುಭೂಮಿ, ಶಿಜುವಾನ್ ಮರುಭೂಮಿ ನೋಡಿದ್ವಿ. ದಕ್ಷಿಣ ಅಮೇರಿಕಾದಲ್ಲಿ ಅಟಕಾಮಾ ಮರುಭೂಮಿ, ಜಗತ್ತಿನ ಅತ್ಯಂತ ಒಣ ಮರುಭೂಮಿ ಅಟಕಾಮಾ ಮರುಭೂಮಿ. ಅದಾದಮೇಲೆ ಪಟಗೋನಿಯಾ ಮರುಭೂಮಿಯನ್ನು ನೋಡಿದ್ವಿ. ನೆಕ್ಸ್ಟು ನಮ್ಮ ಆಫ್ರಿಕಾ ಖಂಡದೊಳಗಡೆ ಕಲಹರಿ ಮರುಭೂಮಿ, ನಮೀಬ್ ಮರುಭೂಮಿ, ಸಹರಾ ಮರುಭೂಮಿ, ನೋಬಿಯನ್ ಮರುಭೂಮಿ, ಇವೆಲ್ಲ ಮರುಭೂಮಿಗಳನ್ನು ನೋಡಿದ್ವಿ. ಮೊನ್ನೆ ನಮ್ಮ ಏಷ್ಯಾ ಖಂಡದೊಳಗಡೆ ಯಾವ್ಯಾವ ಮರುಭೂಮಿಗಳನ್ನು ನೋಡಿದ್ವಿ ನಾವು, ಸಹರಾ ಮರುಭೂಮಿ, ನಮ್ಮ ಥಾರ್ ಮರುಭೂಮಿ, ಗೋಬಿ ಮರುಭೂಮಿ, ತಕ್ಲಾಮಕನ್ ಮರುಭೂಮಿ. ನೆಕ್ಸ್ಟು ಇರಾನ್ ದೇಶದೊಳಗಡೆ ದಸ್ತಿ ಕವೀರ್ ಮತ್ತು ದಸ್ತಿ ಲುಟ್. ಸೊ ಇಷ್ಟೆಲ್ಲ ಮರುಭೂಮಿಗಳನ್ನು ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಆಸ್ಟ್ರೇಲಿಯಾದೊಳಗಡೆ 5 ಮರುಭೂಮಿಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಉಷ್ಣ ಮರುಭೂಮಿಗಳು. ಇವು 5 ಆದರೆ ಮುಗಿದಂಗಾಯ್ತು ಜಗತ್ತಿನ ಮರುಭೂಮಿಗಳು. ಇದಾದಮೇಲೆ ಇನ್ನು ನಾವು ಅಂಟಾರ್ಟಿಕಾಕ್ಕೆ ಹೋಗ್ತೀವಿ. ಅಂಟಾರ್ಟಿಕಾ ಅಂತೂ ಶೀತ ಮರುಭೂಮಿ, ಅಲ್ಲಿ ಉಷ್ಣ ಮರುಭೂಮಿ ಬರೋದನ್ನೇ ಇಲ್ಲ. ಉಷ್ಣ ಮರುಭೂಮಿಗಳು ಇವು 5 ಆದವು ಅಂತಂದರೆ ಆಲ್ಮೋಸ್ಟ್ ಎಂಡ್ ಆದಂಗೆ. ಓಕೆ, ಸೊ ಇಲ್ಲಿ ವಿಕ್ಟೋರಿಯಾ ಮರುಭೂಮಿ, ಸ್ಯಾಂಡಿ ಮರುಭೂಮಿ, ತನಾಮಿ ಮರುಭೂಮಿ, ಗಿಬ್ಸನ್ ಮರುಭೂಮಿ, ಸಿಂಪ್ಸನ್ ಮರುಭೂಮಿ. ಸೊ ಇಷ್ಟು ಮರುಭೂಮಿಗಳು ಇಲ್ಲಿ ನಮಗೆ ಇರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಡೆಸರ್ಟ್ ಆಫ್ ಆಸ್ಟ್ರೇಲಿಯಾ. ಓಕೆ, ಇನ್ನು ನೆಕ್ಸ್ಟು ಆಸ್ಟ್ರೇಲಿಯಾದಲ್ಲಿ ನಾವು ನೋಡಬೇಕಂದ್ರೆ ಪ್ರಮುಖ ಪರ್ವತ ಶ್ರೇಣಿಗಳು. ಪ್ರಮುಖ ಪರ್ವತ ಶ್ರೇಣಿಗಳು ಈಗಾಗಲೇ ನಾವು ನೋಡಿದ್ದೀವಿ. ಉತ್ತರ ಅಮೇರಿಕಾದೊಳಗಡೆ ನಾನು ಜಸ್ಟ್ ನಿಮಗೆ ಸ್ವಲ್ಪ ರಿವೈಸ್ ಆಗ್ತಾ ಇದೆ, ಯಾಕಂದರೆ ರಿವಿಷನ್ ಮಾಡ್ಕೊತಿರ್ಬೇಕು. ಇಲ್ಲಾಂದರೆ ನಾವು ಹಾಗೆ ಒಂದೊಂದೇ ಖಂಡಗಳು ಮುಗಿಸ್ತಾ ಹೋಗ್ತೀವಿ, ಒಂದೊಂದೇ ನೆನಪು ಹಾರ್ತಾ ಹೋಗ್ತವೆ. ಸೊ ಅದಕ್ಕಾಗಿ ಪದೇ ನಾವು ರಿವಿಸಿಟನ್ನು ಮಾಡ್ತಿರ್ಬೇಕು. ಉತ್ತರ ಅಮೇರಿಕಾದೊಳಗಡೆ ನಮಗೆ ರಾಕಿ ಪರ್ವತ ಶ್ರೇಣಿಗಳಿದ್ದು, ದಕ್ಷಿಣ ಅಮೇರಿಕಾದಲ್ಲಿ ಆ್ಯಂಡೀಸ್ ಪರ್ವತ ಶ್ರೇಣಿಗಳಿದ್ದಾವೆ. ಆಮೇಲೆ ನೆಕ್ಸ್ಟು ಯುರೋಪ್ ಖಂಡದೊಳಗಡೆ ನಮಗೆ ಯಾವುದು ಅಲಾಸ್ಕಾ ಆಲ್ಪ್ಸ್ ಪರ್ವತ ಶ್ರೇಣಿಗಳು, ಉರಲ್ ಪರ್ವತ ಶ್ರೇಣಿಗಳು, ಆಫ್ರಿಕಾದೊಳಗಡೆ ಅಟ್ಲಾಸ್ ಪರ್ವತ ಶ್ರೇಣಿಗಳು, ನಾರ್ತ್ ವೆಸ್ಟರ್ನ್ ಆಫ್ ಆಫ್ರಿಕಾ, ಮತ್ತು ನಿನ್ನೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು. ಇವತ್ತು ನಾವು ಯಾವ ಪರ್ವತ ಶ್ರೇಣಿಗಳನ್ನು ನೋಡ್ತಾ ಇದ್ದೀವಿ, ಆಸ್ಟ್ರೇಲಿಯಾದ ಪ್ರಮುಖ ಪರ್ವತ ಶ್ರೇಣಿಗಳು. ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಪ್ರಮುಖ ಪರ್ವತ ಶ್ರೇಣಿ ಅಂತಂದರೆ ಬರೋದು ಯಾವುದಪ್ಪ ಅಂತಂದರೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಆಫ್ ಆಸ್ಟ್ರೇಲಿಯಾ. ಇಲ್ಲಿ ಬರ್ದಿದ್ದಾರೆ ನೋಡ್ರಿ, ಗ್ರೇಟ್ ಡಿವೈಡಿಂಗ್ ರೇಂಜಸ್ ಆಫ್ ಆಸ್ಟ್ರೇಲಿಯಾ. ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು, ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು. ಯಾಕೆ ಈ ಥರ ಕರೀತಾರ ನೋಡ್ರಿ, ಗ್ರೇಟ್ ಡಿವೈಡಿಂಗ್ ಅಂತ ಯಾಕೆ ಕರೀತಾರೆ ಅಂತಂದರೆ ಎಲ್ಲೇ ಇದ್ದರೂ ಕೂಡ ಇವು ಬೆಟ್ಟಗಳು, ಪರ್ವತಗಳು. ಈಗ ಪರ್ವತಗಳು ಈ ಥರ ಪರ್ವತ ಇರ್ತವೆ. ಪರ್ವತ ಎತ್ತರಿರೋದ್ರಿಂದ ಮಾರುತಗಳು ಬೆಟ್ಟವನ್ನು ಏರ್ತವ, ತಂಪಾಗ್ತವ, ಮಳೆ ಆಗ್ತದೆ. ಬೆಟ್ಟದ ಮೇಲೆ ಮಳೆ ಆಯಿತು ಅಂತಂದರೆ ಅರ್ಧ ನೀರು ಈ ಕಡೆ ಹೋಗ್ತದೆ, ಅರ್ಧ ನೀರು ಈ ಕಡೆ ಹೋಗ್ತದೆ. ಸೇಮ್ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹೆಂಗೆ ಆಗ್ತದಲ್ಲ, ಸೇಮ್ ಅದೇ ಸೇಮ್. ಪಶ್ಚಿಮ ಘಟ್ಟದಲ್ಲಿ ಪರ್ವತಗಳಿದಾವೆ, ಮಳೆ ಆದ ಕೂಡ ಅರ್ಧ ನದಿಗಳು ಈ ಕಡೆ ಪಶ್ಚಿಮಾಭಿಮುಖವಾಗಿ ಹೋಗ್ತವೆ, ಇನ್ನೊಂದಿಷ್ಟು ನದಿಗಳು ಪೂರ್ವಾಭಿಮುಖವಾಗಿ ಹೋಗ್ತವೆ.
ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ ಆ್ಯಂಡ್ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಕೂಡ ಒಂಥರ ಡಿವೈಡಿಂಗ್ ರೇಂಜಸ್ ಅನ್ನು ಏನು ಡಿವೈಡ್ ಮಾಡ್ತಾವ, ನದಿ ವ್ಯವಸ್ಥೆ. ಡಿ ವಿಲ್ ಗೋಯಿಂಗ್ ಟು ಡಿವೈಡ್ ದಿ ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್. ದಕ್ಷಿಣ ಭಾರತದ ನದಿ ವ್ಯವಸ್ಥೆಯನ್ನು ನಾವು ಡಿವೈಡ್ ಮಾಡುವಂಥವು. ಓಕೆ, ಸೊ ಹೀಗಾಗಿ ನಾವು ಅವುಗಳನ್ನು ಕೂಡ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಅಂತ ಕರಿಬೋದು. ಬಟ್ ನಾವು ಅದನ್ನು ಏನಂತ ಮಾಡ್ತೀವಿ, ಡಿವೈಡಿಂಗ್ ಅಂತ ಕರೆಯೋದಿಲ್ಲ. ಅದ್ರ ಬದಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಸೊ ನಾವು ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಈಗ ಇಲ್ಲಿ ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಫಸ್ಟ್ ಇಲ್ಲಿದೆ ನೋಡಿ. ಯಾವ ಭಾಗದಲ್ಲಿದವ? ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಬರ್ತವೆ. ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಬರ್ತಕ್ಕಂಥ ಪರ್ವತ ಶ್ರೇಣಿಗಳು ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು. ಆಲ್ಮೋಸ್ಟ್ ಇವು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲೇ ಶುರುವಾಗ್ತವೆ. ಆಲ್ಮೋಸ್ಟ್ ನಾರ್ತ್ ಈಸ್ಟಲ್ಲಿ ಶುರುವಾಗ್ತವೆ, ಆಲ್ಮೋಸ್ಟ್ ಸೌತ್ ಈಸ್ಟಲ್ಲಿ ಎಂಡ್ ಆಗ್ತವೆ. ಆಸ್ಟ್ರೇಲಿಯಾ ದೇಶದ ಈಶಾನ್ಯ ಭಾಗದಿಂದ ಹಿಡಿದು ಆಗ್ನೇಯ ಭಾಗದವರೆಗೆ ಪೂರ್ವ ಕರಾವಳಿಯಲ್ಲಿ ಹಬ್ಬಿಕೊಂಡಿರ್ತಕ್ಕಂತಹ ಪರ್ವತ ಶ್ರೇಣಿಗಳು. ಇದನ್ನು ಒಂದ್ಸರಿ KS ಒಳಗಡೆ ಕೇಳಿದಾನೆ. ಏನು ಕೇಳಿದಾರೆ ಅಂತಂದರೆ, ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗ್ರೇಟ್ ಡಿವೈಡಿಂಗ್ ರೇಂಜ್? ಸೊ ಅಲ್ಲಿ ಫಸ್ಟ್ ಹೇಳಿಕೆ ಇದನ್ನು ಕೊಟ್ಟಿದ್ದಾನೆ. ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಈಶಾನ್ಯ, ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಿಂದ ಆಸ್ಟ್ರೇಲಿಯಾದ ಆಗ್ನೇಯ ಭಾಗದವರೆಗೆ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಹಬ್ಕೊಂಡಿರ್ತಕ್ಕಂಥ ಪರ್ವತ ಶ್ರೇಣಿಗಳು. ಅಂದರೆ ಎಷ್ಟೋ ಸಾರಿ ಅವು ಎಲ್ಲಿಂದ ಎಲ್ಲಿವರೆಗೆ ಹಬ್ಕೊಂಡಿದ್ದಾವ, ಆ ದೇಶದಲ್ಲಿ ಅಥವಾ ಖಂಡದಲ್ಲಿ ಯಾವ ಭಾಗದಲ್ಲಿ ಅವು ಕಂಡು ಬರ್ತಾವ, ಇದನ್ನೆಲ್ಲ ನಾವು ಒಂದು ಕಡೆ ಏನಪ್ಪ ಅಂತಂದರೆ ತಿಳ್ಕೊಂಡಿರೋಕ್ಕೆ ಸಾಧ್ಯ ಆಗಿರ್ಬೇಕು. ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಯಾಕೆ ಡಿವೈಡಿಂಗ್ ಅಂತ ಕರಿತೀವಿ? ಗ್ರೇಟ್ ಡಿವೈಡಿಂಗ್ ಅಂತಂದರೆ ದೇ ವಿಲ್ ಗೋಯಿಂಗ್ ಟು ಡಿವೈಡ್ ದಿ ಆಸ್ಟ್ರೇಲಿಯನ್ ರಿವರ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಇನ್ನು ಇದು ಒಂದನೇ ಪರ್ವತ ಶ್ರೇಣಿ. ಎರಡನೇ ಪರ್ವತ ಶ್ರೇಣಿ ಯಾವುದಪ್ಪ ಅಂತಂದರೆ ಇಲ್ಲಿದು ಡಾರ್ಲಿಂಗ್ ರೇಂಜಸ್ ಅಂತ ಬರ್ತವೆ. ಡಾರ್ಲಿಂಗ್ ರೇಂಜಸ್, ಡಾರ್ಲಿಂಗ್ ಪರ್ವತ ಶ್ರೇಣಿಗಳು, ಡಾರ್ಲಿಂಗ್ ಪರ್ವತ ಶ್ರೇಣಿಗಳು. ಓಕೆ, ಡಾರ್ಲಿಂಗ್ ಪರ್ವತ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಇವು ಎಲ್ಲಿ ಬರ್ತಾವ? ಆಸ್ಟ್ರೇಲಿಯಾದ ಸೌತ್ ವೆಸ್ಟಲ್ಲಿ ಬರ್ತವೆ, ನೈಋತ್ಯ ದಿಕ್ಕಿನಲ್ಲಿ ಬರ್ತವೆ. ಎಲ್ಲಿಪ್ಪ ಎಕ್ಸಾಕ್ಟ್ಲಿ ಅಂತಂದರೆ ಆಗಲೇ ನಾವು ಇದನ್ನು ನೋಡಿದ್ದೀವಿ. ಯಾವುದು? ವಿಕ್ಟೋರಿಯಾ ಡೆಸರ್ಟ್, ವಿಕ್ಟೋರಿಯಾ ಮರುಭೂಮಿಯನ್ನು ನೋಡಿದ್ವಿ. ವಿಕ್ಟೋರಿಯಾ ಅಥವಾ ಗ್ರೇಟ್ ವಿಕ್ಟೋರಿಯಾ ಎರಡೂ ಒಂದೇ. ಸೊ ಈ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿಯಿಂದ ಸ್ವಲ್ಪ ಕೆಳಗಡೆ ನೈಋತ್ಯ ಭಾಗದಲ್ಲಿ ಕಂಡುಬರುವಂಥದ್ದು. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿಯಿಂದ ಕೆಳಗಡೆಗೆ ನೈಋತ್ಯ ಭಾಗದಲ್ಲಿ ಇವೆಲ್ಲ ನಮಗೆ ಕಂಡುಬರುವಂಥದ್ದು. ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ದಿಂದ ನಾರ್ತ್ ವೆಸ್ಟರ್ನ್ ಸೌತ್ ವೆಸ್ಟರ್ನ್ ಸೈಡಲ್ಲಿ ಇರುವಂಥ ಡಾರ್ಲಿಂಗ್ ಮೌಂಟೇನ್ ರೇಂಜಸ್. ಓಕೆ, ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಪ್ರಮುಖ ಪರ್ವತ ಶ್ರೇಣಿಗಳು ಬರ್ತಾವ. ದಟ್ ಈಸ್ ಮ್ಯಾಕ್ಡೊನಲ್ ಪರ್ವತ ಶ್ರೇಣಿಗಳು. ಮ್ಯಾಕ್ಡೊನಲ್ ಪರ್ವತ ಶ್ರೇಣಿಗಳು ಅಂಥೇಳಿ ನಾವು ಇಲ್ಲಿ ಕರೆಯುವಂಥದ್ದು. ಯಾವ ಪರ್ವತ ಶ್ರೇಣಿಗಳು? ಮ್ಯಾಕ್ಡೊನಲ್ ಪರ್ವತ ಶ್ರೇಣಿಗಳ ನಿಮ್ಗೆ ಎಲ್ಲಿ ಬರ್ತಾವಪ್ಪ ಅಂತಂದರೆ, ಆಗಲೇ ನಾವು ಎರಡು ಮರುಭೂಮಿಯನ್ನು ನೋಡಿದ್ವಿ. ಮಾರ್ಕ್ ಮಾಡ್ಕೊಂಡಿರ್ಬೋದು ಎಲ್ಲರೂ. ಎರಡು ಮರುಭೂಮಿ ನೋಡಿದ್ದೀವಿ. ಗಿಬ್ಸನ್ ಮರುಭೂಮಿ ಇದೆ, ಈ ಕಡೆಗೆ ಸಿಂಪ್ಸನ್ ಮರುಭೂಮಿ ಇದೆ. ಇಲ್ಲಿ ಗಿಬ್ಸನ್ ಮರುಭೂಮಿ ಇದೆ, ಈ ಕಡೆಗೆ ಸಿಂಪ್ಸನ್ ಮರುಭೂಮಿ ಇದೆ. ಈ ಗಿಬ್ಸನ್ನು ಮತ್ತು ಸಿಂಪ್ಸನ್ ಮರುಭೂಮಿಯ ಮಧ್ಯಭಾಗದಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು. ಇಲ್ಲಿ ನಮಗೇನು ಸಿಗ್ತದಪ್ಪ ಅಂತಂದರೆ ಮ್ಯಾಕ್ಡೊನಲ್ಡ್ ಪರ್ವತ ಶ್ರೇಣಿಗಳು. ಮ್ಯಾಕ್ಡೊನಲ್ ಪರ್ವತ ಶ್ರೇಣಿಗಳು ಅಂಥೇಳಿ ಕರಿತೀವಿ. ಈ ಪರ್ವತ ಶ್ರೇಣಿಗಳು ನಮಗೆ ಇಲ್ಲಿ ಕಂಡುಬರುವಂಥದ್ದು. ಇದಾದ ಮೇಲೆ ಇನ್ನೊಂದು ಪ್ರಮುಖ ಪರ್ವತ ಶ್ರೇಣಿ ಇದೆ, ಆಸ್ಟ್ರೇಲಿಯಾದ 4ನೇ ಪ್ರಮುಖ ಪರ್ವತ ಶ್ರೇಣಿ. ಯಾವುದು? ಇದು ಮ್ಯಾಕ್ಡೊನಲ್ ಪರ್ವತ ಶ್ರೇಣಿಗಳು. ಇಲ್ಲಿ ಬರೆದಿರ್ತೀನಿ, ಮ್ಯಾಕ್ಡೊನಲ್ ಪರ್ವತ ಶ್ರೇಣಿ. ಇದಾದಮೇಲೆ ಡಾರ್ವಿನ್ ಪರ್ವತ ಶ್ರೇಣಿಗಳು. ಲಾಸ್ಟ್ ಒನ್. ಇದು ಎಷ್ಟನೇದಿದು? 4ನೇದು. ಫಸ್ಟು ಗ್ರೇಟ್ ಡಿವೈಡಿಂಗ್, ಸೆಕೆಂಡ್ ಡಾರ್ಲಿಂಗ್ ಮೌಂಟೇನ್ ರೇಂಜಸ್, ಥರ್ಡು ಮ್ಯಾಕ್ಡೊನಲ್, ಫೋರ್ತ್ ಒನ್ ಯಾವುದಿದೆ? ಡಾರ್ವಿನ್ ಪರ್ವತ ಶ್ರೇಣಿಗಳು. ಡಾರ್ವಿನ್ ಇದೆ. ಸೊ ಇವೇನಪ್ಪ ಅಂತಂದರೆ 5 ಇಡೀ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪರ್ವತ ಶ್ರೇಣಿಗಳು, ಪ್ರಮುಖ ಪರ್ವತ ಶ್ರೇಣಿಗಳು ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಆಫ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ಸರ್ ಇಲ್ಲಿ ನೋಡ್ರಿ. ಇನ್ನು ನೆಕ್ಸ್ಟ್ ಈಗಾಗಲೇ ನಾವು ಕೆಲವು ಸರೋವರಗಳನ್ನು ನೋಡಿದ್ದೀವಿ.
ಯಾವ್ಯಾವ ಸರೋವರಗಳು ಒಂದು ಸರಿ ರಿವಿಷನ್ ಮಾಡೋಣ, ಯಾಕಂದರೆ ಆಲ್ಮೋಸ್ಟ್ ನಾವು ಕೊನೆಯ ಖಂಡವನ್ನು ನೋಡ್ತಾ ಇದ್ದೀವಿ. ಇದಾದಮೇಲೆ ಅಂಟಾರ್ಟಿಕಾ ಇದೆ. ಅಂಟಾರ್ಟಿಕಾ ಏನು ಭಾಳ ತಗೋದಿಲ್ಲ, ಒಂದು 15 ಮಿನಿಟ್ಸ್ನಾಗ 10 ಮಿನಿಟ್ಸ್ನಾಗ ಮುಗಿತದೆ. ಸೊ ಅದಕ್ಕಾಗಿ ಎಲ್ಲನೂ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊತ ಹೋಗ್ಬೇಕು. ಎಷ್ಟೋ ಮಂದಿಗೆ ಮರ್ತಾ ಬಿಟ್ಟಿದ್ದಾವೆ. ಸೊ ನಾವು ಸಾಕಷ್ಟು ಸರೋವರಗಳನ್ನು ನೋಡಿದ್ದೀವಿ. ಯಾವುದು ಸ್ಪೆಷಲಿ ಉತ್ತರ ಅಮೇರಿಕಾದಲ್ಲಿ ಯಾವ್ಯಾವ ಸರೋವರಗಳು? ನಮ್ಮ ಯಾವುದು ಸರೋವರ? ಸುಪೀರಿಯರ್ ಸರೋವರ, ಹ್ಯುರಾನ್ ಸರೋವರ, ಮಿಚಿಗನ್, ಒಂಟಾರಿಯೋ, ಎರಿ ಸರೋವರ, ಸೌತ್ ಅಮೇರಿಕಾದೊಳಗಡೆ ಟಿಟಿಕಾಕಾ ಸರೋವರ, ಲಡೋಗಾ ಮತ್ತು ಒನೆಗಾ ಯುರೋಪ್ ಖಂಡದ ಸರೋವರ, ಆಫ್ರಿಕಾದೊಳಗಡೆ ನಮ್ಮ ಇದ್ರ ಸಮಭಾಜಕ ವೃತ್ತದ ಮೇಲೆ ಇರ್ತಕ್ಕಂಥ ವಿಕ್ಟೋರಿಯಾ ಸರೋವರ, ಇನ್ನೊಂದು ಚಾಡ್ ಸರೋವರ. ನಿನ್ನೆ ನಾವು ನಮ್ಮ ಏಷ್ಯಾ ಖಂಡದಲ್ಲೂ ಸಾಕಷ್ಟು ನೋಡಿದ್ದೀವಿ, ಹೌದಾ? ಬೈಕಾಲ್ ಸರೋವರ ನೋಡಿದ್ದೀವಿ, ಡೆಡ್ ಸಿ ನೋಡಿದ್ದೀವಿ. ಇಂಥವೆಲ್ಲ ಸರೋವರಗಳನ್ನು ನಾವು ನೋಡಿರುವಂಥದ್ದು. ಈಗ ಇಡೀ ಆಸ್ಟ್ರೇಲಿಯಾದೊಳಗಡೆ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂತಂದರೆ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಫಿಸಿಕಲ್ ಮ್ಯಾಪಲ್ಲಿ ಇಲ್ಲಿ ನೋಡಬೇಕು. ಸೌತ್ ಆಸ್ಟ್ರೇಲಿಯಾದಲ್ಲಿ ಲೇಕ್ ಐರ್ ಅಂತಿದೆ, ಐರ್ ಸರೋವರ. ಇಲ್ಲಿ ಬರೆದಿರ್ತೀನಿ ನಾನು, EYRE, ಐರ್ ಅನ್ನುವಂತಹ ಒಂದು ಸರೋವರ, ಐರ್ ಸರೋವರ, ಐರ್, EYRE, ಐರ್. ಇದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ. ಇವನ್ ಇದು ಇಡೀ ಆಸ್ಟ್ರೇಲಿಯಾ ಅಲ್ಲ, ಇಡೀ ಓಷಾನಿಯಾ ಖಂಡದಾಗ ಅತಿ ದೊಡ್ಡದು. ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರೋವರ. ನಾಳೆ ನಿಮಗೇನು ಮಾಡ್ಬೋದು, ಸ್ಪೆಷಲಿ KS ಎಕ್ಸಾಮ್ ಒಳಗಡೆ ಹೊಂದಿಸಿ ಬರೆಯಿರಿ ಒಳಗಡೆ ಕೊಡಬಹುದು. ಹೊಂದಿಸಕ್ಕೆ ಕೊಡ್ಬೋದು. ಇವ್ರು ನಿಮಗೆ ಯಾವ ಥರ ಹೊಂದಿಸ್ತಾರಂತಂದರೆ, ಸೊ ಇಲ್ಲಿ ಐರ್ ಸರೋವರ ಕೊಡ್ಬೋದು, ಟಿಟಿಕಾಕಾ ಸರೋವರವನ್ನು ಕೊಡ್ಬೋದು, ಆಮೇಲೆ ನೆಕ್ಸ್ಟು ನಿಮಗೆ ಎರಿ ಸರೋವರವನ್ನು ಕೊಡ್ಬೋದು, ಸುಪೀರಿಯರ್ ಸರೋವರವನ್ನು ಕೊಡ್ಬೋದು, ಬೇಕಾದ ಸರೋವರವನ್ನು ಇಲ್ಲಿ ನಿಮಗೆ ಕೊಡ್ಬೋದು. ಸೊ ಕೊಟ್ಟು ನಿಮಗೆ ಹೊಂದಿಸಿ ಬರೋಕ್ಕೆ ಕೊಡ್ಬೋದು. ಸೊ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಯಾವುದಿದೆಪ್ಪ ಅಂತಂದರೆ ಲೇಕ್ ಐರ್ ಅನ್ನುವಂತಹ ಒಂದು ಸರೋವರ. ಲೇಕ್ ಐರ್ ಅಂತ ಕರಿತೀವಿ, ಐರ್ ಸರೋವರ. ಆಸ್ಟ್ರೇಲಿಯಾ ದೇಶದ ಅತಿ ದೊಡ್ಡ ಸರೋವರ ಐರ್ ಸರೋವರ, ಐರ್, EYRE, ಐರ್ ಅಂತೇಳಿ ನಾವಿಲ್ಲಿ ಕರೆಯುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಸರ್ ಐರ್ ಸರೋವರ ನಾವು ನೋಡಿದ್ದೀವಿ. ಇನ್ನು ನೆಕ್ಸ್ಟು ಪರ್ವತ, ವೆರಿ ವೆರಿ ಇಂಪಾರ್ಟೆಂಟ್. ಪರ್ವತ ಸರ್, ಇಲ್ಲಿ ಪರ್ವತ, ಐರ್ ಸರೋವರವನ್ನು ನಾವು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಪರ್ವತಗಳು. ಈಗ ಆಸ್ಟ್ರೇಲಿಯಾದೊಳಗಡೆ ಅತಿ ದೊಡ್ಡ ಪರ್ವತ ಇಲ್ಲಿಲ್ಲ ಇಡೀ ಖಂಡದೊಳಗಡೆ, ಅದು ಮುಂದೈತಲ್ಲಿ ನಮ್ಮ ನ್ಯೂಜಿಲ್ಯಾಂಡಲ್ಲಿದೆ, ತೋರಿಸ್ತೀನಿ. ಬಟ್ ಆಸ್ಟ್ರೇಲಿಯಾದೊಳಗಡೆ, ಓಕೆ, ಇದಿಷ್ಟೇ. ನಮ್ಮ ಆಸ್ಟ್ರೇಲಿಯಾದೊಳಗಡೆ ಅತಿ ದೊಡ್ಡ ಖಂಡ, ಅತಿ ಎತ್ತರದ ಪರ್ವತ ಅಂತಂದರೆ ಕೊಶಿಯಸ್ಕೋ ಪರ್ವತ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಕೋಶಿಯುಸ್ಕೋ ಅಂಥೇಳಿ ಇರುವಂಥದ್ದು, ಕೋಶಿಯುಸ್ಕೋ. ಕೋಶಿಯುಸ್ಕೋ ಪರ್ವತ ಇಡೀ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಅತಿ ಎತ್ತರದ ಪರ್ವತ. ಯಾವುದಿದೆಪ್ಪ ಅಂತಂದರೆ ಕೋಶಿಯುಸ್ಕೋ ಅನ್ನುವಂತಹ ಒಂದು ಪರ್ವತ ಇದೆ. ಇಡೀ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಅತಿ ಎತ್ತರದ ಪರ್ವತ. 2229 ಮೀಟರ್ಸ್ ಅಂತಿದೆ. ಹೈಟನ್ನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋದು ಇಲ್ಲ. ಓಕೆ, ಕೋಶಿಯುಸ್ಕೋ ಅನ್ನುವಂತಹ ಒಂದು ಪರ್ವತ ಆಸ್ಟ್ರೇಲಿಯಾದಲ್ಲಿ. ಇದು ಬರೀ ಆಸ್ಟ್ರೇಲಿಯಾದಲ್ಲಿ, ನಾ ಇನ್ನೂ ಖಂಡದ್ದು ಹೇಳತ್ತಿಲ್ಲ, ಯಾಕಂದರೆ ನಾವು ಈಗಾಗಲೇ ಖಂಡದ್ದು ಅತಿ ಎತ್ತರದ ಪರ್ವತಗಳನ್ನು ನೋಡಿಬಿಟ್ಟಿದ್ದೀವಿ. ಉತ್ತರ ಅಮೇರಿಕಾದಲ್ಲಿ ಮೆಕೆನ್ಲಿ ಇದೆ. ದಕ್ಷಿಣ ಅಮೇರಿಕಾದೊಳಗಡೆ ನಮಗೆ ಯಾವ ಖಂಡ ಇದೆ? ದಕ್ಷಿಣ ಅಮೇರಿಕಾದೊಳಗಡೆ ಅತಿ ಎತ್ತರದ್ದು ಮೌಂಟ್ ಅಕಾಂಕಗುವಾ ಇದೆ. ಯುರೋಪ್ ಖಂಡದೊಳಗಡೆ ಎಲ್ಬ್ರೂಸ್ ಇದೆ. ಆಫ್ರಿಕಾದೊಳಗಡೆ ಕಿಲಿಮಂಜಾರೋ ಇದೆ. ನಮ್ಮ ಏಷ್ಯಾದೊಳಗಡೆ ಎವರೆಸ್ಟ್ ಇದೆ. ಈಗ ನಾವು ಆಸ್ಟ್ರೇಲಿಯಾದಲ್ಲಿ ಬಂದಿದ್ದೀವಿ. ಆಸ್ಟ್ರೇಲಿಯಾ ಅಂದರೆ ಓಷಿಯಾನಿಯಾ ಖಂಡದ ಅತಿ ಎತ್ತರದ ಇನ್ನೂ ನಾವು ನೋಡಿಲ್ಲ, ಬಟ್ ಮುಂದೆ ಬರ್ತೈತೆ ಅದು. ಸೊ ಇದು ಯಾವುದಪ್ಪ ಅಂತಂದರೆ ದಟ್ ಈಸ್ ಕೋಶಿಯುಸ್ಕೋ ಅನ್ನುವಂತಹ ಒಂದು ಪರ್ವತ. ನೆಕ್ಸ್ಟ್ ಇನ್ನು ಕೋಶಿಯುಸ್ಕೋ ಆದಮೇಲೆ ನೆಕ್ಸ್ಟು ಇನ್ನು ಕೆಲವೊಂದು ಪಾಯಿಂಟ್ಸ್ಗಳಿದಾವೆ, ಅದನ್ನು ನೋಡೋಣ. ಇಲ್ಲಿ ನೋಡ್ರಿ, ಈಗ ನಾವು ಜಲಸಂಧಿಗಳನ್ನು ನೋಡಿದ್ವಿ ಬೇರೆ ಬೇರೆ ಖಂಡದಲ್ಲಿ, ನಾರ್ತು ಸೌತ್ ಅಮೇರಿಕಾ ಎಲ್ಲ ಖಂಡಗಳಲ್ಲಿ ನಾವು ಜಲಸಂಧಿಗಳು, ಸ್ಟ್ರೇಟ್ಸನ್ನು ನೋಡ್ಕೊಂಡು ಬಂದಿದ್ವಿ. ಜಲಸಂಧಿಗಳು ಸ್ಟ್ರೇಟ್ಸ್ ಆಫ್ ದ ವರ್ಲ್ಡ್.
ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆಫ್ ದಿ ವರ್ಲ್ಡ್, ಜಲಸಂಧಿಗಳು. ಸೊ ಇಲ್ಲಿ ಜಲಸಂಧಿಗಳನ್ನು ನಾವು ನೋಡೋದಾತಂದರೆ ಎಲ್ಲೆಲ್ಲದಾವು ಜಲಸಂಧಿಗಳು ನೋಡ್ರಿ. ಇಲ್ಲಿ ಇದು ಆಸ್ಟ್ರೇಲಿಯಾ, ಇದೆಲ್ಲ ಆಸ್ಟ್ರೇಲಿಯಾ ಸರ್. ಕೆಳಗಡೆ ನಮಗೆ ತಾಸ್ಮೇನಿಯಾ ಇದೆ, ಇಲ್ಲಿದೆ ನೋಡಿ ತಾಸ್ಮೇನಿಯಾ. ಆ್ಯಪಲ್ ಭಾಳ ಫೇಮಸ್ ತಾಸ್ಮೇನಿಯಾದೊಳಗಡೆ, ಅದಕ್ಕೆ ಆ್ಯಪಲ್ ಐಲ್ಯಾಂಡ್ ಅಂತಲೇ ಕರೀತಾರೆ ಅದನ್ನು, ತಾಸ್ಮೇನಿಯಾ. ಸೊ ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ, ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ಬಾಸ್ ಜಲಸಂಧಿ. ಬಾಸ್ ಇಲ್ಲಿ ಬರೆದಿರ್ತೀನಿ ನಾನು, ಬಾಸ್ ಜಲಸಂಧಿ. ಓಕೆ, ಸೊ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾಗಳ ಮಧ್ಯಭಾಗದಲ್ಲಿರುವಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ದಟ್ ಈಸ್ ಬಾಸ್ ಜಲಸಂಧಿ. BASS ಬಾಸ್, BASS ಬಾಸ್ ಅಂತ ಕರಿತೀವಿ, ಬಾಸ್ ಜಲಸಂಧಿ, ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ. ನೆಕ್ಸ್ಟು ಇಲ್ಲಿ ಆಸ್ಟ್ರೇಲಿಯಾ ಇದೆ, ಬಟ್ ಮ್ಯಾಲೆ ಇನ್ನೊಂದು ದೇಶ ಬರ್ತೈತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅದನ್ನು ಡ್ರಾ ಮಾಡಿರ್ತೀನಿ ನೋಡ್ರಿ, ಈ ಥರ ನಮಗೆ ಆಸ್ಟ್ರೇಲಿಯಾ ಬರ್ತದೆ. ಸೊ ಇಲ್ಲಿ ಈ ಪಾರ್ಟನ್ನು ಇಲ್ಲಿದೆ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲ್ಗಡೆ ನಮಗೆ ಗಿನಿಯಾ ಬರ್ತೈತೆ, ಪಪುವಾ ನ್ಯೂ ಗಿನಿಯಾ ಬರ್ತೈತೆ ಈ ಥರ. ಓಕೆ, ಸೊ ಈ ಪಪುವಾ ನ್ಯೂ ಗಿನಿಯಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರ್ತಕ್ಕಂಥ ಜಲಸಂಧಿ ಇಲ್ಲೊಂದು ಬರ್ತೈತೆ, ಇದನ್ನು ನಾವು ಟಾರಸ್ ಜಲಸಂಧಿ ಅಂತ ಕರಿತೀವಿ. ಟಾರಸ್, ಸ್ಟ್ರೇಟ್ ಆಫ್ ಟಾರಸ್ ಜಲಸಂಧಿ ಅಂತ ಕರಿತೀವಿ. ಎಲ್ಲಿ ಬರ್ತೈತೆ ಇದು? ಇಲ್ಲಿ ಹಾರ್ನ್ ಐಲ್ಯಾಂಡ್ ಐತಲ್ಲ, ಇಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಪಪುವಾ ನ್ಯೂ ಗಿನಿಯಾ ಎರಡೂ ದೇಶಗಳ ಗಡಿ ಭಾಗದ ಮಧ್ಯಭಾಗದೊಳಗಡೆ ನಮಗೆ ಒಂದು ಜಲಸಂಧಿ ಬರ್ತದೆ, ಟಾರಸ್ ಜಲಸಂಧಿ. ಇದು ಪಪುವಾ ನ್ಯೂ ಗಿನಿಯಾ ದ್ವೀಪ. ಆ ದ್ವೀಪದೊಳಗಡೆ ಅರ್ಧ ಇಂಡೋನೇಷ್ಯಾ ಇದೆ, ಅರ್ಧ ಓಷಾನಿಯಾ ಖಂಡ ಇದೆ. ಓಕೆ, ಎರಡೂ ಖಂಡಗಳ ನಡುವೆ ಹಂಚಿಕೆಯಾದಂಥ ದ್ವೀಪ. ಇನ್ನೂ ಒಂದು ಸ್ಪೆಷಾಲಿಟಿ ನೀವು ತಿಳ್ಕೊಂಡಿರಬೇಕು, ಈ ಪಪುವಾ ನ್ಯೂ ಗಿನಿಯಾ ಅನ್ನುವಂಥ ದ್ವೀಪ ಏನೈತಲ್ಲ, ಜಗತ್ತಿನೊಳಗಡೆ ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ದೇಶ. ಮೊದಲನೇ ಅತಿ ದೊಡ್ಡ ದೇಶ ಅಲ್ಲ, ದ್ವೀಪ. ಮೊದಲನೇ ಅತಿ ದೊಡ್ಡ ದ್ವೀಪ ನಮ್ಮ ಗ್ರೀನ್ಲ್ಯಾಂಡ್ ಇತ್ತು, ಎರಡನೇ ಅತಿ ದೊಡ್ಡ ದ್ವೀಪ ಯಾವುದಿದೆ? ಪಪುವಾ ನ್ಯೂ ಗಿನಿಯಾ. ಓಕೆ, ನೆಕ್ಸ್ಟ್ ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯಾ ನಡುವೆ ಇರ್ತಕ್ಕಂಥ ಜಲಸಂಧಿಯನ್ನು ನಾವು ಯಾವ ಜಲಸಂಧಿ ಅಂತ ಕರಿತೀವಿ? ಟಾರಸ್ ಜಲಸಂಧಿ ಅಂತ ಕರಿತೀವಿ. ಇನ್ನು ಆಸ್ಟ್ರೇಲಿಯಾ ಮತ್ತು ಈ ಕಡೆ ತಾಸ್ಮೇನಿಯಾ ನಡುವೆ ಇರ್ತಕ್ಕಂಥ ಜಲಸಂಧಿಯನ್ನು ಬಾಸ್ ಜಲಸಂಧಿ ಅಂಥೇಳಿ ಕರೆಯುವಂಥದ್ದು. ಬಾಸ್, BASS ಬಾಸ್ ಅಂಥೇಳಿ ಕರಿತೀವಿ. ಇನ್ನು ಇವು ಜಲಸಂಧಿಗಳು ಎರಡೂ ಭಾಳ ಪ್ರಮುಖವಾದಂಥವು. ಇನ್ನೂ ಒಂದು ಜಲಸಂಧಿ ಇದೆ, ಅದು ಇಲ್ಲಿಲ್ಲ, ನ್ಯೂಜಿಲ್ಯಾಂಡ್ ಒಳಗಡೆ ಇರುವಂಥದ್ದು. ನ್ಯೂಜಿಲ್ಯಾಂಡ್ ಒಳಗಡೆ ಇಲ್ಲಿ ಸಿಗ್ತದೆ, ಇಲ್ಲಿ ನಾವು ನೋಡ್ಬೋದು ನ್ಯೂಜಿಲ್ಯಾಂಡ್. ಒಂದೇ ನಿಮಿಷ. ಓಕೆ, ಇಲ್ಲಿ ನಮಗೆ ನ್ಯೂಜಿಲ್ಯಾಂಡ್ ಬಂತು. ಇದು ನ್ಯೂಜಿಲ್ಯಾಂಡ್. ಇದು ಎಲ್ಲಿ ಬರ್ತೈತೆ ಅಂತ ಮೊದಲು ಹೇಳಿರ್ತೀನಿ ನಾನು ನಿಮಗೆ. ಇದು ನಮಗೆ ಆಸ್ಟ್ರೇಲಿಯಾ, ಇದು ಆಸ್ಟ್ರೇಲಿಯಾ. ಇಲ್ಲಿ ನಮಗೆ ಏನಿತ್ತಪ್ಪ ಅಂತಂದರೆ ಪಪುವಾ ನಮ್ಮ ತಾಸ್ಮೇನಿಯಾ ಇತ್ತು. ಇಲ್ಲಿ ಕೆಳಗಡೆ ಏನಂತಂದರೆ ಇದು ನ್ಯೂಜಿಲ್ಯಾಂಡ್ ಬರ್ತದೆ. ಓಕೆ, ಲೊಕೇಶನ್ ಗೊತ್ತಾಗಬೇಕು, ಯಾಕಂದರೆ ಅದು ಮ್ಯಾಪ್ ಇದೊಂದು ಡಿಫ್ರೆಂಟ್ ಸ್ಲೈಡ್ ಇದೆ, ಅದೊಂದು ಡಿಫ್ರೆಂಟ್ ಸ್ಲೈಡ್ ಇದೆ. ಸೊ ಇಲ್ಲಿ ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾದ ಕೆಳಗಡೆಗೆ ತಾಸ್ಮೇನಿಯಾ ಇದೆ, ಈ ಕಡೆ ಯಾವುದಿದೆ? ನ್ಯೂಜಿಲ್ಯಾಂಡ್ ಇದೆ. ನ್ಯೂಜಿಲ್ಯಾಂಡನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಎರಡು ದ್ವೀಪಗಳಾಗಿ ವಿಂಗಡಣೆ ಮಾಡ್ತೀವಿ. ಇದು ಒಂದನೇ ದ್ವೀಪ, ಇದು ಎರಡನೇ ದ್ವೀಪ. ಇಲ್ಲಿ ನಮಗೆ ಆಸ್ಟ್ರೇಲಿಯಾ ಬರ್ತೈತಿ, ಇಲ್ಲಿ ಆಸ್ಟ್ರೇಲಿಯಾದ ಕೆಳಗಡೆ ಇಲ್ಲಿ ಬರ್ತೈತಿ, ಇಲ್ಲಿ ಆಸ್ಟ್ರೇಲಿಯಾದ ಕೆಳಗಡೆ ಇಲ್ಲಿ ಬರ್ತೈತಿ. ಮೊನ್ನೆ ನಮಗೆ ಒಂದು PSI ಎಕ್ಸಾಮ್ ಒಳಗಡೆ PSI ಎಕ್ಸಾಮ್ದಾಗ ಕ್ವಶನ್ ಬಂದೈತಿ. ಏನು ಕ್ವಶನ್ ಬಂದೈತೆ ಅಂದರೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳನ್ನು ಬೇರ್ಪಡಿಸಿದ ಸಮುದ್ರ ಯಾವುದು ಅಂತ ಕೇಳಿದ್ದಾನೆ. ಯಾವ ಸಮುದ್ರ? ತಾಸ್ಮನ್ ಸಮುದ್ರ. ಇದು ಬಹಳ ಇಂಪಾರ್ಟೆಂಟ್ ಆಗಿ ಭಾಳಷ್ಟು ಜನ ಇದನ್ನು ಬರೆದು ಬಂದಿದ್ದರು, ಯಾಕಂದ್ರೆ ಅವಾಗ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಕ್ರಿಕೆಟು ಫೈನಲ್ ಎಲ್ಲ ಬಂದಿದ್ದರು. ಸೊ ಆಸ್ಟ್ರೇಲಿಯಾನೂ ನ್ಯೂಸ್ನಾಗಿತ್ತು, ನ್ಯೂಜಿಲ್ಯಾಂಡು ನ್ಯೂಸ್ನಾಗಿತ್ತು. ಸೊ ಎರಡೂ ದೇಶದ ಒಂದು ನ್ಯೂಸ್ನಲ್ಲಿ ಇದ್ದಿದ್ದರಿಂದ ಹಂಗೆ ಯಾವ ನ್ಯೂಸ್ನಾಗ ಇರ್ತಾವಲ್ಲ ದೇಶಗಳು ಅವನು ಬಿಡಬಾರ್ದು, ಪಕ್ಕ ಅಲ್ಲಿಂದನೇ ಬರ್ತಾವೆ ಕ್ವಶನ್ಗಳು, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ತಾಸ್ಮನ್ ಸಮುದ್ರ ಯಾವ ಎರಡು ದೇಶಗಳನ್ನು ಬೇರ್ಪಡಿಸ್ತದೆ? ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳನ್ನು ಬೇರ್ಪಡಿಸುವಂಥದ್ದು. ಓಕೆ, ಇಲ್ಲಿ ನೋಡ್ರಿ, ಈಗ ಈ ನ್ಯೂಜಿಲ್ಯಾಂಡ್ ದ್ವೀಪವನ್ನು ನಾವು ಏನು ಮಾಡಿದ್ದೀವಿ? ಒಂದು ಉತ್ತರದ ದ್ವೀಪ, ಇನ್ನೊಂದು ದಕ್ಷಿಣದ ದ್ವೀಪ ಅಂತೇಳಿ ನಾವು ಬೇರ್ಪಡಿಸಿದ್ವಿ. ಒಂದು ನಾರ್ದರ್ನ್ ಐಲ್ಯಾಂಡ್, ಇನ್ನೊಂದು ಸದರ್ನ್ ಐಲ್ಯಾಂಡ್ ಆಫ್ ನ್ಯೂಜಿಲ್ಯಾಂಡ್. ಸೊ ಈಗ ಈ ಉತ್ತರದ ದ್ವೀಪ ಮತ್ತು ದಕ್ಷಿಣದ ದ್ವೀಪವನ್ನು ಬೇರ್ಪಡಿಸಿದಂತಹ ಒಂದು ಜಲಸಂಧಿ ಇದೆ, ಸ್ಟ್ರೇಟ್ ಇದೆ, ದಟ್ ಈಸ್ ಕೂಕ್ ಜಲಸಂಧಿ. ಇಲ್ಲೇ ಇತ್ತು ಕೂಕ್ ಜಲಸಂಧಿ, ಇಲ್ಲೇ ಇದ್ರ ಪಕ್ಕದಲ್ಲೇ ಬರ್ತೈತೆ. ವೆಲ್ಲಿಂಗ್ಟನ್ ಅಂದ್ರೆ ಏನಿದು? ಕ್ಯಾಪಿಟಲ್ ಸಿಟಿ.
ನ್ಯೂಜಿಲ್ಯಾಂಡ್ಸ್ ಕ್ಯಾಪಿಟಲ್. ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ವೆಲ್ಲಿಂಗ್ಟನ್. ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ಯಾವುದಿದೆ? ವೆಲ್ಲಿಂಗ್ಟನ್. ಓಕೆ, ಇದ್ರದ್ದು ಒಂದು ಸ್ಪೆಷಾಲಿಟಿ ಐತೆ ಸರ್. ಮತ್ತು ವೆಲ್ಲಿಂಗ್ಟನ್ದು ಏನು ಸ್ಪೆಷಾಲಿಟಿಪ್ಪ ಅಂತಂದರೆ, ದಿಸ್ ಇಸ್ ದಿ ಸದರ್ನ್ ಮೋಸ್ಟ್ ಕ್ಯಾಪಿಟಲ್ ಸಿಟಿ ಆನ್ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಅತ್ಯಂತ ದಕ್ಷಿಣಕ್ಕಿರುವಂತಹ ರಾಜಧಾನಿ. ಇಡೀ ಭೂಮಿಯ ಮೇಲೆ ಅತ್ಯಂತ ದಕ್ಷಿಣಕ್ಕಿರುವಂಥ ರಾಜಧಾನಿ ಯಾವುದಪ್ಪ ಅಂತಂದರೆ ದ್ಯಾಟ್ ಇಸ್ ದಿ ವೆಲ್ಲಿಂಗ್ಟನ್. ವೆಲ್ಲಿಂಗ್ಟನ್ ಅನ್ನುವಂತಹ ಒಂದು ರಾಜಧಾನಿ ನೆನ್ಪಿಟ್ಕೊಂಡು, ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ. ಇನ್ನು ಕೂಕ್ ಜಲಸಂಧಿ ಯಾವ ಎರಡು ಭಾಗಗಳನ್ನು ಬೇರ್ಪಡಿಸ್ತೈತೆ ಅಂದರೆ ನ್ಯೂಜಿಲ್ಯಾಂಡ್ ದೇಶದ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಗಳನ್ನು ಇದು ಬೇರ್ಪಡಿಸುವಂಥದ್ದು. ನಾರ್ದರ್ನ್ ನ್ಯೂಜಿಲ್ಯಾಂಡ್ ಆ್ಯಂಡ್ ದಿ ಸದರ್ನ್ ನ್ಯೂಜಿಲ್ಯಾಂಡನ್ನು ಬೇರ್ಪಡಿಸುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಯಾವುದು? ಸದರ್ನ್ ನ್ಯೂಜಿಲ್ಯಾಂಡಲ್ಲಿ ಬರೋಣ ನಾವು. ಸದರ್ನ್ ಪಾರ್ಟ್, ನ್ಯೂಜಿಲ್ಯಾಂಡ್ ದೇಶದ ದಕ್ಷಿಣ ದ್ವೀಪ. ಸರ್, ನ್ಯೂಜಿಲ್ಯಾಂಡ್ ದೇಶದ ದಕ್ಷಿಣ ದ್ವೀಪಕ್ಕೆ ನಾವು ಬಂದರೆ ಮೌಂಟ್ ಕೂಕ್ ಅಂತ ಕಾಣ್ತಾ ಇದೆ. ಕೂಕ್ ಇದು ಅತಿ ಎತ್ತರದ ಪರ್ವತ. ಮೌಂಟ್ ಕೂಕ್ ಇದು ನಮ್ಮ ನ್ಯೂಜಿಲ್ಯಾಂಡ್ ಒಳಗಡೆ ಅತಿ ಎತ್ತರದ್ದು ಮತ್ತು ಇಡೀ ಓಷಿಯಾನಿಯಾ ಖಂಡದೊಳಗಡೆ ಅತಿ ಎತ್ತರದ ಒಂದು ಪರ್ವತ. ಓಕೆ, ಸೊ ಇದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟು, ನ್ಯೂಜಿಲ್ಯಾಂಡ್ ದೇಶ ಯಾವ ಎರಡು ಸಮುದ್ರಗಳ ಮಧ್ಯಭಾಗದಲ್ಲಿದೆ ಅಂತಂದರೆ, ಒಂದು ಕಡೆ ತಾಸ್ಮನ್ ಸಮುದ್ರ ಇದೆ, ಇನ್ನೊಂದು ಕಡೆ ನಮಗೆ ಪೆಸಿಫಿಕ್ ಸಮುದ್ರ ಇದೆ. ಒಂದು ಕಡೆ ಪೆಸಿಫಿಕ್ ಇದೆ, ಇನ್ನೊಂದು ಕಡೆ ತಾಸ್ಮನ್ ಸಮುದ್ರ ಇರುವಂಥದ್ದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವೆಲ್ಲಿಂಗ್ಟನ್, ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ನ್ಯೂಜಿಲ್ಯಾಂಡ್. ದಿಸ್ ಇಸ್ ದಿ ಸದರ್ನ್ ಮೋಸ್ಟ್ ಕ್ಯಾಪಿಟಲ್ ಸಿಟಿ ಆನ್ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಅತ್ಯಂತ ದಕ್ಷಿಣಕ್ಕಿರುವಂತಹ ಒಂದು ಏನಪ್ಪ ಕ್ಯಾಪಿಟಲ್ ಸಿಟಿ ಅಂತಂದರೆ ನ್ಯೂಜಿಲ್ಯಾಂಡ್ ದೇಶದ ಕ್ಯಾಪಿಟಲ್ ಸಿಟಿ ವೆಲ್ಲಿಂಗ್ಟನ್. ಓಕೆ, ಇನ್ನು ಇಲ್ಲಿ ನೋಡ್ರಿ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಹವಳದ ದಿಬ್ಬಗಳು ಅಂತ ಕರಿತೀವಿ. ಇದು ಇದರೊಳಗಡೆ ಎಲ್ಲಿ ನಮ್ಮ ಆಸ್ಟ್ರೇಲಿಯಾದೊಳಗಡೆ ಭಾರಿ ಫೇಮಸ್ ಇದೆ. ಆಸ್ಟ್ರೇಲಿಯಾದಾಗ ಭಾಳ ಫೇಮಸ್ ಇದೆ ಹವಳದ ದಿಬ್ಬಗಳು. ಹವಳದ ದಿಬ್ಬಗಳು, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಅಥವಾ ಇದನ್ನು ನಾವು ಏನಂತ ಕರಿಬೋದು? ಕೋರಲ್ ರೀಫ್ ಅಂತಲೂ ಕರಿತೀವಿ. ಕೋರಲ್ ರೀಫ್, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ. ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಅಥವಾ ನಾವು ಇನ್ನೊಂದು ಏನಂತ ಕರಿತೀವಪ್ಪ ಅದನ್ನು ಕೋರಲ್ ರೀಫ್ ಅಂತೇಳಿ ಕರೆಯುವಂಥ ಸರ್. ಕೋರಲ್ ರೀಫ್, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ. ಓಕೆ, ದಿಸ್ ಯು ಶುಡ್ ನೋ. ಸೊ ಈಗ ಇಲ್ಲಿ ಏನಪ್ಪ ಇದು ಸರ್? ಇದು ಜಗತ್ತಿನೊಳಗಡೆ ಇವುಗಳನ್ನು ಹವಳದ ದಿಬ್ಬಗಳು ಅಂತಲೂ ಕರೀತಾರೆ. ಹವಳದ ದಿಬ್ಬಗಳು, ಕೋರಲ್ ರೀಫ್ ಅಂತ ಕರಿತೀವಿ. ಹವಳದ ದಿಬ್ಬಗಳು ಒಂಥರ, ಈಗ ಭೂಮಿ ಮೇಲೆ ನೀವು ಎಲ್ಲ ರೀತಿಯ ಪ್ರಾಣಿಗಳು ಬದುಕಬೇಕಪ್ಪ ಅಂತಂದರೆ ಏನು ಬೇಕು? ಸಸ್ಯಗಳು ಬೇಕು. ಸಸ್ಯಗಳಿದ್ರೇ ನಮಗೆ ಆಹಾರ, ಆ ಆಹಾರ ಇದ್ರೇ ನಾವೆಲ್ಲ ಬದುಕ್ತೀವಿ. ಹಾಗೆ ಸೇಮು ಭೂಮಿಯ ಒಳಗಡೆ ಜಲಚರ ಜೀವಿಗಳು ಬದುಕಬೇಕಂದ್ರೂ ಅವುಗಳೇ ಸಸ್ಯಗಳು ಬೇಕು. ಅಂಥ ಜಲಚರ ಸಸ್ಯಗಳಿಗೆ ಅವಕಾಶವನ್ನು ಒದಗಿಸಿಕೊಡುವಂಥ ಪ್ರಾಣಿಗಳು, ಅವುಗಳನ್ನು ಕೋರಲ್ ಅಂತ ಕರಿತೀವಿ. ಜಗತ್ತಿನೊಳಗಡೆ ಈ ಒಂದು ಪರಿಸರ ವ್ಯವಸ್ಥೆ ಒಳಗಡೆ ಭಾಳ ಒಳ್ಳೆಯ ಒಂದು ಸಿಗ್ನಿಫಿಕೆಂಟ್, ಒಳ್ಳೆಯ ಒಂದು ರೋಲನ್ನು ಪಡೆದಿರುವಂಥವು ಯಾವಪ್ಪ? ಕೋರಲ್ ರೀಫ್ಸ್, ಹವಳದ ದಿಬ್ಬಗಳು ಅಂಥೇಳಿ ನಾವು ಇವುಗಳನ್ನು ಕರಿತೀವಿ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಇರುವಂಥದ್ದು. ಯುನೆಸ್ಕೋ ಕೇಳಿರ್ಬೋದಲ್ಲ, ಯುನೆಸ್ಕೋ ಎಲ್ಲರೂ ಯುನೆಸ್ಕೋ ಲಾಂಗ್ ಫಾರ್ಮ್ ಏನು ಹೇಳಕ್ಕೆ ಸಾಧ್ಯ ಆಗಿರಬೇಕು, ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಯುನೆಸ್ಕೋ ಲಾಂಗ್ ಫಾರ್ಮ್ ಏನಿದೆ ಅಂಥೇಳಿ, ಯುನೆಸ್ಕೋ ಲಾಂಗ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೆಸ್ಕೋ, ಇನ್ನೊಮ್ಮೆ ಹೇಳ್ತೀನಿ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್, ಯುನೆಸ್ಕೋ ಅಂಥೇಳಿ ಕರೆಯುವಂಥದ್ದು. ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಸೊ ಇಡೀ ಜಗತ್ತಿನೊಳಗಡೆ ಪಾರಂಪರಿಕ ತಾಣಗಳು, ಹೆರಿಟೇಜ್ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ, ಯುನೆಸ್ಕೋ ಅಂಥೇಳಿ ಕರಿತೀವಿ. ಸೊ ಈಗ ಇಲ್ಲಿ ನೋಡ್ರಿ ಸರ್, ಈಗೇನಪ್ಪ ಅಂತಂದರೆ ಇಲ್ಲಿ ಯುನೆಸ್ಕೋದವರ ಪಟ್ಟಿ ಒಳಗಡೆ ಇವು ಕೂಡ ಸ್ಥಾನ ಪಡೆದಿರುವಂಥವು. ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ. ಓಕೆ, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ. ಸೊ ದಿಸ್ ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ಸರ್, ಇನ್ನು ನೋಡ್ರಿ ಸರ್, ಇನ್ನು ನಾವೇನು ಮಾಡ್ಬೇಕಪ್ಪ ಅಂತಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ನು ಆಯಿತು, ಇದು ಆಯಿತು. ಸೊ ಇನ್ನು ಇವು ಇತ್ತೀಚೆಗೆ ನಶಿಸ್ತಾ ಹೋಗ್ತಾ ಇದ್ದವು.
ಯಾಕಂದರೆ ಇವು ಸೂರ್ಯನ ಬೆಳಕಿನಿಂದ ಆಹಾರ ತಯಾರು ಮಾಡ್ಕೋತಾವ. ಬಟ್ ಸಮುದ್ರದಲ್ಲಿ ಕಲುಷಿತವಾದಂಥ ನೀರು, ಕೆಮಿಕಲ್ ವಾಟರ್, ಇಂಡಸ್ಟ್ರಿಯಲ್ ವಾಟರ್ ಎಲ್ಲ ಬರ್ತಾ ಇರೋದ್ರಿಂದ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾ ಇದ್ದವು. ಇದರಿಂದ ನಮ್ಮ ಜೀವ ಪರಿಸರ ವ್ಯವಸ್ಥೆ ಅದು ಕೂಡ ಹಾಳಾಗ್ತಾ ಹೋಗ್ತಾ ಇರುವಂಥದ್ದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಸ್ಟ್ರೇಲಿಯಾ. ಇದು ಆಸ್ಟ್ರೇಲಿಯಾ ಖಂಡದ ಬಗ್ಗೆ. ಇಲ್ಲೇನದಾವಲ್ಲ ಇವನ್ನೆಲ್ಲ ನಾವು ಕೋರಲ್ ರೀಫ್ಸ್ ಅಂತೇಳಿ ಕರಿತೀವಿ. ಸಮುದ್ರದ ಕೆಳಭಾಗದೊಳಗಡೆ ಈ ಒಂದು ಕೋರಲ್ ರೀಫ್ಸ್ ನಮಗೆ ಕಂಡು ಬರುವಂಥದ್ದು. ಓಕೆ, ಸೊ ಇದು ಆಸ್ಟ್ರೇಲಿಯಾ ಅಥವಾ ಓಷಿಯಾನಿಯಾ ಖಂಡದ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಪ್ರಮುಖ ಪರ್ವತಗಳು, ಪರ್ವತ ಶ್ರೇಣಿಗಳು, ಆಮೇಲೆ ಅಲ್ಲಿರ್ತಕ್ಕಂಥ ಸರೋವರಗಳು, ಅಲ್ಲಿರ್ತಕ್ಕಂಥ ಪ್ರಮುಖ ನಗರಗಳು, ಜಲಸಂಧಿಗಳು, ಇವನ್ನೆಲ್ಲ, ಆಮೇಲೆ ಸಮುದ್ರಗಳು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟು ನಾವು 6 ಖಂಡಗಳನ್ನು ನೋಡ್ದಂಗಾಯ್ತು. 7ನೇ ಖಂಡ ಒಂದಿದೆ. 7ನೇ ಖಂಡ ಒಂದಿದೆ, ಅದನ್ನ ಬಗ್ಗೆ ಜಾಸ್ತಿ ಕ್ವಶನ್ಗಳು ಬರುವುದಿಲ್ಲ, ಅಲ್ಲಿ ಭಾಳ ಏನು ಪಾಯಿಂಟ್ಸ್ ಇಲ್ಲ. ಬಟ್ ಆದರೂ ನಾವು ಒಂದು ಸ್ವಲ್ಪ ಅದನ್ನು ನೋಡೋಣ. ಯಾವುದಪ್ಪ ಅಂತಂದರೆ ದಟ್ ಈಸ್ ಅಂಟಾರ್ಟಿಕಾ ಖಂಡ. ಅಂಟಾರ್ಕ್ಟಿಕಾ ಅಂಥೇಳಿ ಕರಿತೀವಿ. ಇಲ್ಲೇನು ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಅಂಟಾರ್ಕ್ಟಿಕಾ ಖಂಡ. ಇದನ್ನು ನೀವು ಬರೋಕ್ಕೆ ಸಾಧ್ಯ ಆಗಿರ್ಬೇಕು. ನಿಮ್ಮ ಒಂದು ಮ್ಯಾಪ್ ಒಳಗಡೆ ನಿಮ್ಮ ಅಟ್ಲಾಸ್ ಒಳಗಡೆ ಅಂಟಾರ್ಟಿಕಾ ಖಂಡವನ್ನು ಓಪನ್ ಮಾಡಿರಿ. ಇದ್ರ ಬಗ್ಗೆ ಏನು ಭಾಳ ಮಾಹಿತಿ ಇಲ್ಲ, ಸ್ವಲ್ಪ ಮಾಹಿತಿ ಐತಿ, ಬಟ್ ನಾನು ಹೇಳಿರ್ತೀನಿ ನಿಮಗೆ, ಲಕ್ಷ್ಯದಾಗ ಇಟ್ಕೊಂಡ್ರಿ. ಅಂಟಾರ್ಟಿಕಾ ಖಂಡದ ಬಗ್ಗೆ 1-2 ಪಾಯಿಂಟ್ ಹೇಳ್ಬೇಕಪ್ಪ ಅಂತಂದರೆ, ಇದು ದಕ್ಷಿಣಾರ್ಧಗೋಳದಲ್ಲಿದೆ. ಈಗ ಇದು ಭೂಮಿ ಅಂತ ತಿಳ್ಕೊಂಡ್ರೆ ಇಲ್ಲೆಲ್ಲ ಖಂಡಗಳು ಹಿಂಗಿದ್ದು, ಇದು ಎಲ್ಲೈತಪ್ಪ ಅಂತಂದರೆ ಇಲ್ಲೈತಿ. ಇದನ್ನು ನೋಡ್ಬೇಕಂದ್ರೆ ಹಿಂಗೆ ತೊಗೋಬೇಕು, ನೀವು ಬಾಟಮ್ ವ್ಯೂ ತೊಗೋಬೇಕು. ಓಕೆ, ಸೊ ಈ ರೀತಿಯಾಗಿ ಇರುವಂಥದ್ದು. ಸೊ ಅಂಟಾರ್ಟಿಕಾ ಬಗ್ಗೆ ಹೇಳ್ಬೇಕಂದ್ರೆ ಜಗತ್ತಿನ 90% ಮಂಜುಗಡ್ಡೆ ಇದೇ ಖಂಡದಲ್ಲಿ ಇರುವಂಥದ್ದು. ಜಗತ್ತಿನ 90% ಮಂಜುಗಡ್ಡೆ ಅಂಟಾರ್ಟಿಕಾ ಖಂಡದಲ್ಲಿದೆ. 90% ಮಂಜುಗಡ್ಡೆ. ಆಮೇಲೆ ಅಂಟಾರ್ಟಿಕಾ ಖಂಡದ 98% ಮಂಜುಗಡ್ಡೆ ಇದೆ. ನೋಡಿರಿ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಬೇಕು. ಅಂದರೆ 98% ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆ ಇದೆ, ಆಮೇಲೆ ಪ್ಲಸ್ 2% ಭೂಭಾಗ ಇದೆ. ಹಿಮಾಲಯದಲ್ಲಿ ಬೆಟ್ಟಗಳಿದಾವೆ, ಬೆಟ್ಟದ ಮೇಲೆ ಐಸ್ ಬೀಳ್ತೈತಿ. ಇಲ್ಲಿ ಹಂಗಲ್ಲ, ಇಲ್ಲಿ ಡೈರೆಕ್ಟ್ ಐಸನ್ನ ಐತಿ. ಓಕೆ, ಸೊ ಈಗ 90% ನಮಗೇನಿದೆ, ಜಗತ್ತಿನ 90% ಮಂಜುಗಡ್ಡೆ ಅಂಟಾರ್ಟಿಕಾದಲ್ಲಿದೆ. ಇನ್ನು 10% ಬೇರೆ ಬೇರೆ ಕಡೆ, ಹಿಮಾಲಯ, ಆಲ್ಪ್ಸು, ಆ್ಯಂಡೀಸು, ರಾಕೀಸು ಬೇರೆ ಬೇರೆ ಕಡೆ ಅದಾವೆ. 90% ಇಲ್ಲೇ ಇರುವಂಥದ್ದು. ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗ್ತದೆ ಆಲ್ಮೋಸ್ಟ್ ಖಂಡ ಕೆಳಗಡೆ ಬರ್ತೈತೆ. ಇದು ಇಲ್ಲಿ ನೋಡ್ರಿ, ಇದು ಆಸ್ಟ್ರೇಲಿಯಾದ ಕೆಳಭಾಗ, ಇದು ಆಫ್ರಿಕಾದ ಕೆಳಭಾಗ, ಇದು ಸೌತ್ ಅಮೇರಿಕಾದ ಕೆಳಭಾಗ, ಎಲ್ಲ ಕೆಳಭಾಗ ಭೂಮಿಯ ಕೆಳಗಡೆ ಬರ್ತೈತಿ ಗೋಳ. ಓಕೆ, ನೆಕ್ಸ್ಟ್ 98% ಮಂಜುಗಡ್ಡೆ ಇದೆ, 2% ನಮಗೆ ಇಲ್ಲಿ ಭೂಭಾಗ ಇರುವಂಥದ್ದು. ಇನ್ನು ನೆಕ್ಸ್ಟು ಸರ್, ನೆಕ್ಸ್ಟ್ ನೀವು ನೋಡ್ಬೇಕಂತಂದರೆ ಇದನ್ನು ಕಾಂಟಿನೆಂಟ್ ಆಫ್ ಸೈನ್ಸ್ ಅಂತ ಕರಿತೀವಿ. ಕಾಂಟಿನೆಂಟ್ ಆಫ್ ಸೈನ್ಸ್ ಯಾಕೆ? ವಿಜ್ಞಾನದ ಖಂಡ ಅಂತೇಳಿ ಇದನ್ನು ನಾವು ಕರೆಯುವಂಥದ್ದು. ಸರ್, ಯಾಕೆ ನಾವು ಇದನ್ನು ವಿಜ್ಞಾನದ ಖಂಡ ಅಂತ ಕರಿತೀವಿ ಅಂತಂದರೆ, ಇಲ್ಲಿ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೀತವೆ. ಬೇರೆ ಬೇರೆ ದೇಶಗಳು, ಅಮೇರಿಕಾ ಇರ್ಬೋದು, ಯುರೋಪ್ ಖಂಡದ ದೇಶಗಳಿರ್ಬೋದು, ಅಥವಾ ಆಸ್ಟ್ರೇಲಿಯಾ ಇರ್ಬೋದು, ನಮ್ಮ ಭಾರತ ದೇಶ ಇರ್ಬೋದು, ಚೈನಾ, ರಷ್ಯಾ, ಜಪಾನ್, ಭಾಳಷ್ಟು ದೇಶಗಳು ಅಲ್ಲಿ ಏನು ಮಾಡ್ತಿರ್ತಾವಪ್ಪ ಅಂತಂದರೆ ತಮ್ಮ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡ್ತಾ ಇರ್ತಾವೆ. ವೈಜ್ಞಾನಿಕವಾದಂಥ ಸಂಶೋಧನೆಗಳು, ಅವರು ತಮ್ಮದೇ ಆದಂಥ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಓಕೆ, ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಕೂಡ ಸರ್ ಇವರು ಸ್ಥಾಪನೆ ಮಾಡಿರುವಂಥದ್ದು. ಓಕೆ, ಸೊ ಕಾಂಟಿನೆಂಟ್ ಆಫ್ ಸೈನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಪೆಂಗ್ವಿನ್ಗಳ ಖಂಡ ಅಂತಲೂ ಕರೀತಾರೆ, ಕಾಂಟಿನೆಂಟ್ ಆಫ್ ಪೆಂಗ್ವಿನ್. ಯಾಕಂದರೆ ಪೆಂಗ್ವಿನ್ಗಳು ಭಾಳ ಪ್ರಮಾಣದೊಳಗಡೆ ಇಲ್ಲಿ ನಮಗೆ ಕಂಡು ಬರುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂಟಾರ್ಟಿಕಾದ್ದು ಸ್ಪೆಷಾಲಿಟಿ ಅಂತಂದರೆ, 6 ತಿಂಗಳು ಇಲ್ಲಿ ಹಗಲಿರ್ತದೆ, 6 ತಿಂಗಳು ರಾತ್ರಿ ಇರ್ತದೆ. 6 ತಿಂಗಳು ಸೂರ್ಯ ಇಲ್ಲಿ ಮುಳುಗೋದೇ ಇಲ್ಲ, ಸೂರ್ಯನ ಬೆಳಕು ಬರ್ತಾನೆ ಇರ್ತದೆ, ನಸು ಬೆಳಕು, ಟ್ವಿಲೈಟ್ ಅಂತ ಕರಿತೀವಿ. ಮತ್ತು ಇನ್ನು 6 ತಿಂಗಳು ಏನಂತಂದರೆ ಕತ್ಲಿರ್ತದೆ, ಸೂರ್ಯ ಹುಟ್ಟಂಗೆನೇ ಇಲ್ಲ. 6 ತಿಂಗಳು ಸೂರ್ಯ ಇರೋದಿಲ್ಲ, ಇನ್ನು 6 ತಿಂಗಳು ಸೂರ್ಯ ಇರ್ತಾನೆ. ಸೊ ಈ ರೀತಿಯಾದಂತಹ ಒಂದು ಕ್ಲೈಮೆಟಿಕ್ ಪ್ಯಾಟರ್ನು ನಮ್ಮ ಅಂಟಾರ್ಟಿಕಾ ಖಂಡದಲ್ಲಿ ಇರುವಂಥದ್ದು. ಅಂಟಾರ್ಟಿಕಾ ಖಂಡ. ಓಕೆ, ಇಲ್ಲಿ ನೋಡ್ರಿ 60 ಡಿಗ್ರಿ ಸರ್ಕಲ್ ಏನೈತಲ್ಲ, ಇದು ಇಲ್ಲಿ ಬಂದಾಗ 66.5 ಡಿಗ್ರಿ ಆಗ್ತೈತಿ. ಹೆಚ್ಚು ಕಡಿಮೆ ಇಲ್ಲಿಂದ ನಮಗೆ ಇದು ಶುರು ಆಗ್ತದೆ ಅಂಟಾರ್ಟಿಕಾ. ಯಾಕಂದರೆ ಸೂರ್ಯನ ಬೆಳಕು ಇಲ್ಲಿವರೆಗೂ ಬರ್ತಾವ, ಇನ್ನು ನೆಕ್ಸ್ಟ್ ಸೂರ್ಯನ ಬೆಳಕು ಬರುವುದಿಲ್ಲ. ಯಾಕಂದರೆ ಸಮಭಾಜಕ ವೃತ್ತ ಅಡ್ಡಿ ಬರ್ತದೆ, ಇಲ್ಲಿಗೆ ನಮಗೆ ಸೂರ್ಯನ ಬೆಳಕು ಈ ಕಡೆ ಒಳಗಡೆ ಬರುವುದಿಲ್ಲ. ಓಕೆ, ದಿಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಅಂಟಾರ್ಟಿಕಾ ಖಂಡ. ಓಕೆ, ಇಲ್ಲಿ ನೋಡ್ರಿ, ಭಾರತ ದೇಶ ಕೂಡ ಅಂಟಾರ್ಟಿಕಾ ಖಂಡದಲ್ಲಿ ಕೆಲವೊಂದಿಷ್ಟು ಇದನ್ನು ಮಾಡಿದೆ. ಏನಪ್ಪ ಅಂತಂದರೆ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಮಾಡಿರುವಂಥದ್ದು.
ಭಾರತ ದೇಶ ಕೂಡ ಇಲ್ಲಿ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಸರ್ ಮೊದಲೇದು ಯಾವುದಪ್ಪ ಅಂತಂದರೆ ಮೈತ್ರಿ ಅನ್ನುವಂತಹ ಒಂದು ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಇದೆ. ಇನ್ನೊಂದು ಭಾರತಿ ಅನ್ನುವಂತಹ ಒಂದು ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಇದೆ. ನಾಳೆ ನಿಮಗೆ ಕೇಳ್ಬೋದು ಕ್ವಶನ್. ಅಂಟಾರ್ಟಿಕಾದಲ್ಲಿರ್ತಕ್ಕಂತಹ ಭಾರತದ ಸಂಶೋಧನಾ ಕೇಂದ್ರಗಳು, ಒಂದನೇದ್ದು ಇಲ್ಲಿ ಮೈತ್ರಿ ಅಂತಿದೆ, ಆಮೇಲೆ ಇನ್ನೊಂದು ಭಾರತಿ ಅಂಥೇಳಿ ಇರುವಂಥದ್ದು. ಮೊದಲೊಂದು ದಕ್ಷಿಣ ಗಂಗೋತ್ರಿ ಅಂತ ಇತ್ತು, ಬಟ್ ಅದನ್ನು ಬಂದ್ ಮಾಡಿದಾರೆ. ಸೊ ಈಗ ಮೈತ್ರಿ ಮತ್ತು ಇನ್ನೊಂದು ಭಾರತಿ ನಿಮ್ಮ ಮ್ಯಾಪಲ್ಲಿ ನೋಡೋಕ್ಕೆ ಸಾಧ್ಯ ಆಗಿರ್ಬೇಕು. ನಿಮ್ಮ ಮ್ಯಾಪ್ ಒಳಗಡೆ, ನಿಮ್ಮ ಫಿಸಿಕಲ್ ಮ್ಯಾಪ್ ಒಳಗಡೆ ಅಂಟಾರ್ಟಿಕಾದೊಳಗಡೆ ಇದು ನಿಮಗೆ ಸಿಗುವಂಥದ್ದು ಅಂಟಾರ್ಟಿಕಾ. ಸೊ ಭಾರತಿ ಅಂತ ಒಂದಿದೆ, ಇದು ಆಲ್ಮೋಸ್ಟ್ ಈ ಕಡೆ ಪೂರ್ವ ಕಡೆಗೆ ಬರೋದು. ಸೊ ಇಲ್ಲಿ ಭಾರತಿ, ಇನ್ನೊಂದಿದೆ ಮೈತ್ರಿ ಅಂಥೇಳಿ ಕರೀತಾರೆ. ಇವು ಏನಿದು ರಿಸರ್ಚ್ ಸ್ಟೇಷನ್ಸ್ ಆಫ್ ಇಂಡಿಯಾ ಬೇಸ್ಡ್ ಇನ್ ಅಂಟಾರ್ಕ್ಟಿಕಾ. ಓಕೆ, ಇನ್ನು ನೆಕ್ಸ್ಟು, ಈಗ ನಾವು ಎಲ್ಲ ಖಂಡಗಳಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳನ್ನು ನೋಡಿದ್ದೀವಿ ಮತ್ತು ಅತಿ ಎತ್ತರದ ಪರ್ವತವನ್ನು ಕೂಡ ನಾವು ನೋಡಿರುವಂಥದ್ದು. ಸೊ ಈಗ ಅಂಟಾರ್ಟಿಕಾದಲ್ಲೂ ನಾವು ನೋಡ್ತಾ ಹೋಗೋದು. ಅಂಟಾರ್ಟಿಕಾದಲ್ಲೂ ನಾವು ನೋಡ್ತಾ ಹೋದೀವಿ ಅಂತಂದರೆ ಇಲ್ಲಿ ನಮಗೆ ಕೆಲವೊಂದು ಪರ್ವತಗಳು ಸಿಗ್ತವೆ. ಯಾವುದಪ್ಪ ಇಲ್ಲಿ ನೋಡ್ಬೋದು, ಎಲ್ಸ್ವರ್ತ್ ಲ್ಯಾಂಡ್ ಅಂತಿದೆ. ಈ ಎಲ್ಸ್ವರ್ತ್ ಲ್ಯಾಂಡಲ್ಲೇ ನಮಗೆ ಪರ್ವತ ಶ್ರೇಣಿಗಳಿದು. ಯಾವ ಪರ್ವತ ಶ್ರೇಣಿಗಳಿದಾವಪ್ಪ ಅಂತಂದರೆ ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳು. ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಇವು ಇಡೀ ನಮ್ಮ ಈ ಒಂದು ಅಂಟಾರ್ಟಿಕಾದಲ್ಲಿರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಗಳು, ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳು. ಇದಾದ ಮೇಲೆ ನೆಕ್ಸ್ಟ್ ಬರೋದು, ಈ ಒಂದು ಪರ್ವತ ಶ್ರೇಣಿಯಲ್ಲಿ ಎತ್ತರದ ಪರ್ವತ ಸಿಗ್ತಾ ಇದೆ, ದಟ್ ಈಸ್ ವಿನ್ಸನ್ ಮ್ಯಾಸಿಫ್, ಹೈಯೆಸ್ಟ್ ಮೌಂಟೇನ್ ಆಫ್ ಅಂಟಾರ್ಟಿಕಾ ಕಾಂಟಿನೆಂಟ್. ಅತಿ ಎತ್ತರದ ಪರ್ವತ ವಿನ್ಸನ್ ಮ್ಯಾಸಿಫ್, ಇಲ್ಲಿ ಬರೆದಿರ್ತೀನಿ ನೋಡ್ರಿ, ವಿನ್ಸನ್ ಮ್ಯಾಸಿಫ್. ವಿನ್ಸನ್ ಮ್ಯಾಸಿಫ್ ಅಂಥೇಳಿ ನಾವು ಕರೆಯುವಂಥದ್ದು, ವಿನ್ಸನ್ ಮ್ಯಾಸಿಫ್. ಸೊ ಇಲ್ಲಿ ನೀವು ನೋಡ್ಬೋದು, ದಟ್ ಈಸ್ ವಿನ್ಸನ್ ಮ್ಯಾಸಿಫ್. ಓಕೆ, ಸೊ ಇಲ್ಲಿ ಅಂಟಾರ್ಟಿಕಾದಲ್ಲಿರುವಂಥ ಅತಿ ಎತ್ತರದ ಪರ್ವತ ನೋಡ್ರಿ. ನಾವು 7 ಖಂಡಗಳು 7 ಪರ್ವತಗಳು ಒಂದು ಸರಿ ರಿಪೀಟ್ ಮಾಡಿಬಿಡ್ತೀನಿ ನಾವು. ಉತ್ತರ ಅಮೇರಿಕಾದಲ್ಲಿ ಮೆಕೆನ್ಲಿ ಪರ್ವತ, ದಕ್ಷಿಣ ಅಮೇರಿಕಾದೊಳಗಡೆ ಅಕಾಂಕಗುವಾ, ನಮ್ಮ ಯುರೋಪ್ ಖಂಡದಲ್ಲಿ ಎಲ್ಬ್ರೂಸ್, ಆಫ್ರಿಕಾ ಖಂಡದೊಳಗಡೆ ಕಿಲಿಮಂಜಾರೋ, ಆಮೇಲೆ ಏಷ್ಯಾ ಖಂಡದೊಳಗಡೆ ಎವರೆಸ್ಟ್. ಆಗಲೇ ನಾವು ನಮ್ಮ ಓಷಿಯಾನಿಯಾ ಖಂಡದೊಳಗಡೆ ಯಾವ್ದು ನೋಡಿದ್ದೀವಿ, ಮೌಂಟ್ ಕೂಕನ್ನು ನೋಡಿದ್ದೀವಿ. ಅದಾದಮೇಲೆ 7ನೇ ಖಂಡ ಯಾವುದಿದೆ, ನಮ್ಮ ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ಖಂಡದ ಅತಿ ಎತ್ತರದ ಪರ್ವತ ದಟ್ ಈಸ್ ವಿನ್ಸನ್ ಮ್ಯಾಸಿಫ್. ಯಾವ ಪರ್ವತ ಶ್ರೇಣಿಗಳಲ್ಲಿ ಇದು ಬರ್ತೈತೆ ಅಂದರೆ ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳಲ್ಲಿ ಇದು ನಮಗೆ ಕಂಡು ಬರುವಂಥದ್ದು. ಓಕೆ, ಸೊ ಇದು ದಿಸ್ ಈಸ್ ಅಬೌಟ್ ಅಂಟಾರ್ಟಿಕಾ ಕಾಂಟಿನೆಂಟ್. ಅಂಟಾರ್ಟಿಕಾ ಅಂತ ಹೆಸರು ಯಾಕೆ ಬಂತು ಅಂತಂದರೆ, ನಮ್ಮ ಭೂಮಿಯ ಮೇಲೆ ಒಂದು ಪ್ರದೇಶ ಇದೆ ಮೇಲ್ಗಡೆ 66.5 ಡಿಗ್ರಿಯಿಂದ ಮೇಲ್ಗಡೆ, ಇದನ್ನು ಆರ್ಕ್ಟಿಕ್ ಅಂತ ಕರಿತೀವಿ. ಈ ಆರ್ಕ್ಟಿಕ್ಕಿಗೆ ವಿರುದ್ಧವಾಗಿರುವಂಥದ್ದು ದಟ್ ಈಸ್ ಆ್ಯಂಟಿ ಆರ್ಕ್ಟಿಕ್, ದಟ್ ಈಸ್ ಅಂಟಾರ್ಟಿಕಾ. ಆ್ಯಂಟಿ ಆರ್ಕ್ಟಿಕ್ ಅಂಟಾರ್ಟಿಕಾ ಅಂತೇಳಿ ಇದಕ್ಕೆ ಅಂಟಾರ್ಟಿಕಾ ಅನ್ನುವಂತಹ ಒಂದು ಹೆಸರು ಕೂಡ ಬಂದಿರುವಂಥದ್ದು. ಓಕೆ, ಸೊ ಇದಿಷ್ಟು ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ದಿಸ್ ಈಸ್ ಅಬೌಟ್ ಆಸ್ಟ್ರೇಲಿಯಾ, ದಟ್ ಈಸ್ ಓಷಿಯಾನಿಯಾ ಖಂಡ ಮತ್ತು ಅಂಟಾರ್ಟಿಕಾ ಖಂಡ, ಸಣ್ಣ ಖಂಡಗಳು. ಓಕೆ, ಇವೆರಡು ಸಣ್ಣ ಖಂಡಗಳಿದಾವೆ. ಬಟ್ ಪ್ರಪಂಚದ ಅತಿ ಚಿಕ್ಕ ಖಂಡ ಅಂತಂದರೆ ಓಷಿಯಾನಿಯಾ, ನಾಟ್ ಆಸ್ಟ್ರೇಲಿಯಾ. ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದಪ್ಪ ಅಂತಂದರೆ ನಮ್ಮ ಯುರೋಪ್ ಖಂಡ. ಸೊ ಈ ಥರ ಬರ್ತವೆ. ದೊಡ್ಡದಂದರೆ ನಮ್ಮ ಏಷ್ಯಾ ಬರ್ತೈತಿ, ಆಮೇಲೆ ಆಫ್ರಿಕಾ ಬರ್ತೈತಿ, ನಾರ್ತ್ ಅಮೇರಿಕಾ, ಈ ಥರ ಬರ್ತಾ ಹೋಗ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅಂಟಾರ್ಟಿಕಾ ಕಾಂಟಿನೆಂಟ್. ಬಟ್ ಇದು ಮಾನವ ವಸತಿಗೆ ಯೋಗ್ಯವಲ್ಲದೇ ಇರುವಂತಹ ಒಂದು ಖಂಡ. ಇಲ್ಲಿ ಮನುಷ್ಯ ಭಾಳ ದಿವಸ ಇರೋಕ್ಕಾಗೋದಿಲ್ಲ, ಯಾಕಂದರೆ ವಿಂಟರ್ ಸೀಸನ್ ಒಳಗಡೆ -70 ಡಿಗ್ರಿ ತನಕ ಕೂಡ ಟೆಂಪ್ರೇಚರ್ ಹೋಗ್ತದೆ ಕೆಲವೊಂದು ಏರಿಯಾದಲ್ಲಿ. -70 ಎಲ್ಲ ಹೋಗೋದ್ರಿಂದ ಇದು ಮನುಷ್ಯ ಇರೋಕ್ಕೆ ಯೋಗ್ಯ ಇಲ್ಲದೆ ಇರುವಂಥ ಖಂಡ. ಮತ್ತು 6 ತಿಂಗಳಂತೂ ಅಲ್ಲಿ ಸೂರ್ಯನ ಬೆಳಕ ಬರೋದಿಲ್ಲ. ಸೂರ್ಯನ ಬೆಳಕ ಇಲ್ಲ ಅಂದರೆ ಸಸ್ಯಗಳು ಬೆಳೆಯೋದಿಲ್ಲ, ಸಸ್ಯಗಳಿಲ್ಲ ಅಂತಂದರೆ ಸೊ ಅಲ್ಲಿ ಆಹಾರ ಸಿಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಬರೀ ವೈಜ್ಞಾನಿಕವಾಗಿ ಮಾತ್ರ ಆ ಒಂದು ಖಂಡವನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇನ್ನು ನಾವು ಆಲ್ಮೋಸ್ಟು 7 ಖಂಡಗಳನ್ನು ಈಗ ಡಿಸ್ಕಸ್ ಮಾಡಿದಂಗೆ ಆಗಿದೆ. ನಾರ್ತ್ ಅಮೇರಿಕಾದಿಂದ ಹಿಡ್ಕೊಂಡು ಸೌತ್ ಅಮೇರಿಕಾ, ಆಮೇಲೆ ಆಫ್ರಿಕಾ, ಯುರೋಪ್ ಖಂಡ, ಇವನ್ನೆಲ್ಲವನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದಂಗೆ ಆಗಿದೆ. ಇನ್ನು ನೆಕ್ಸ್ಟು ನಾನು ನಿಮಗೆ ಈಗಾಗಲೇ ಹೇಳಿದ್ದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸ್ಟ್ರಾಟಜಿಯನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತೇಳಿ. MCQ ವೆರಿ ವೆರಿ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸ್ಟ್ರಾಟಜಿ ಹೆಂಗೆ ಬಿಡಿಸ್ಬೇಕು. ಎಷ್ಟೋ ಸಾರಿ ನಮಗೇನಾಗಿರ್ತದಪ್ಪ ಅಂತಂದರೆ, ನಾವು ಎಕ್ಸಾಮಿಗೆ ಚೆನ್ನಾಗೇ ಓದ್ಕೊಂಡು ಹೋಗಿರ್ತೀವಿ, ಒಳ್ಳೆ ನಾವು ಭಾಳಷ್ಟು ಇದನ್ನು ಮಾರ್ಕ್ಸು ಬರ್ತವೆ,
ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 100ಕ್ಕೆ 86 87 ಬರ್ತೈತೆ. ಬಟ್ ನೆಗೆಟಿವ್ ತೆಗೆದೀವಿ ಅಂದರೆ 50ಕ್ಕೆ ಬಂದು ನಿಲ್ತೈತೆ. ಎಷ್ಟೋ ಕಡೆ ನೆಗೆಟಿವ್ ಮಾರ್ಕ್ಸ್ ಹೋಗ್ತಾವೆ. ಸೊ ಅದಕ್ಕಾಗಿ MCQಗಳನ್ನು ಬಿಡಿಸ್ಬೇಕಾದಾಗ ಅದರದೇ ಆದಂಥ ಒಂದು ಸ್ಟ್ರಾಟಜಿ ಇದಾವೆ, ಅದರದೇ ಆದಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳಿದಾವೆ. ನೀವೊಂದು 40% 50% ಓದೋದು, ಇನ್ನು 50% ಟ್ರಿಕ್ಸನ್ನು ಬೇಕು. ಯಾಕಂದರೆ ನಾವು ಎಷ್ಟೇ ಓದಿದರೂ ಕೂಡ ಓದಲಾರದೇ ಇರುವಂಥ ಕ್ವಶನ್ಗಳು ಡೆಫಿನೆಟ್ಲಿ ಬರ್ತವೆ. ಅವುಗಳನ್ನು ನಮ್ಮ ಕಾಮನ್ ಸೆನ್ಸ್ ಮೇಲೆ, ಇಂಟೆಲಿಜೆಂಟ್ ಗೆಸ್ಸಿಂಗ್ ಮೇಲೆ ನಾವು ಅವುಗಳನ್ನು ಬಿಡಿಸ್ತಾ ಹೋಗ್ಬೇಕು. ಅದು ಹೆಂಗೆ ಬಿಡಿಸ್ಬೇಕು ಅನ್ನುವಂಥ ಕೆಲವೊಂದು ಸ್ಟ್ರಾಟಜಿಗಳನ್ನು ನಾನು ನಾಳೆಯ ಒಂದು ತರಗತಿ ಒಳಗಡೆ ತೊಗೊಂಡಿರ್ತೀನಿ. ನಾಳೆ ಎಷ್ಟು? ಸಂಜೆ 6ರಿಂದ 7 ಗಂಟೆ, ಸಂಜೆ 6ರಿಂದ 7 ಗಂಟೆಯ ತರಗತಿ ಒಳಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬಿಡಿಸುವಂಥ ಒಂದು ಸ್ಟ್ರಾಟಜಿ. ಆ ಸ್ಟ್ರಾಟಜಿಯನ್ನು ನಿಮ್ಮ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಆ ಒಂದು ಸ್ಟ್ರಾಟಜಿಯನ್ನು, ಕ್ಲಾಸನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಈಗೇನೇ ನಾವು ನೋಡಿದ್ದೀವಲ್ಲ, ಇವೆಲ್ಲ ಕಂಡದ್ದು ಇದರದೊಂದು ಪಿ ಡಿ ಎಫ್ಗಳನ್ನು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ತಾವು ಅಲ್ಲಿಂದ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಮತ್ತು ಪ್ರತಿ ತಿಂಗಳ ಒಂದು ಪ್ರಚಲಿತ ವಿದ್ಯಮಾನಗಳ ಉಚಿತ ಕೈಪಿಡಿ ಕೂಡ ಇರ್ತದೆ. 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಅದರೊಳಗಡೆ PDF ನಿಮಗೆ ಸಿಗ್ತದೆ. ಇವೆಲ್ಲ ಸಿಗುವಂಥದ್ದು. ಸೊ ಆಫೀಸರ್ಸ್ ಅಡ್ಡ _1 ಅಂತಿದೆ. ಸೊ ಅಲ್ಲಿಂದ ನೀವು ತಗೋಬೋದು. ಈಗೇನೇನು ನಾವು 7 ಖಂಡಗಳನ್ನು ಡಿಸ್ಕಸ್ ಮಾಡಿದ್ದೀವಿ, 7 ಖಂಡದಲ್ಲಿ ಡಿಸ್ಕಸ್ ಮಾಡಿದಂಥ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುವಂಥದ್ದು. ಮತ್ತು ರೆಗ್ಯುಲರ್ ಆಗಿ ವಿಡಿಯೋಗಳು ಕೂಡ ನಿಮಗೆ ಬರ್ತಾ ಇರ್ತವೆ. ಸೊ ರೆಗ್ಯುಲರ್ ಆಗಿ ವಿಡಿಯೋಗಳು ಬರೋದು ನಮ್ಮ ಆಫೀಸರ್ಸ್ ಅಡ್ಡದೊಳಗಡೆ. ಈಗಾಗಲೇ 499 ವಿಡಿಯೋ ಆಗಿದ್ದವು. ಸೊ ನಾಳೆ 500ನೇ ವಿಡಿಯೋ ಬರ್ತಾ ಇದೆ. ಸೊ 500ನೇ ವಿಡಿಯೋ ತಾವು ಕೂಡ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಸೊ ವಿಶೇಷವಾದಂಥ ಒಂದು ವಿಡಿಯೋವನ್ನು ನಾಳೆಯ ಒಂದು ತರಗತಿ ಒಳಗಡೆ ಮಾಡ್ತಾ ಇದ್ದೀವಿ. ಅಲ್ಲಿಯೂ ಕೂಡ ಜಾಯ್ನ್ ಆಗಿ ಅದರ ಒಂದು ಸದುಪಯೋಗ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ನಾಳೆ ನಾವು ಸಂಜೆ 6ರಿಂದ 7, ಟುಮಾರೋ ಈಸ್ ಮೈ ಲಾಸ್ಟ್ ಕ್ಲಾಸ್. ಸೊ ನಾಳೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಒಂದು ಸ್ಟ್ರಾಟಜಿಯನ್ನು ನಾವು ಮಾಡ್ತಾ ಹೋಗ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹೆಂಗೆ ಬಿಡಿಸ್ಬೇಕು, ಮತ್ತು ನಮ್ಮ ಪೇಪರ್ ಏನಿರ್ತೈತಲ್ಲ MCQ, ಅದನ್ನು ಎಷ್ಟು ಹಂತದಲ್ಲಿ ಬಿಡಿಸ್ಬೇಕು. ಭಾಳಷ್ಟು ಸಿಲ್ಲಿ ಮಿಸ್ಟೇಕ್ಸ್ಗಳು ನಮ್ಮಲ್ಲಿ ಹುಡುಗರು ಭಾಳ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಮಾರ್ಕ್ಸ್ಗಳನ್ನು ಕಳ್ಕೊತ ಹೋಗ್ತಾರೆ. ನಮಗೆ ಕ್ವಶನ್ ಬರಲಿಲ್ಲ, ಮಾರ್ಕ್ಸ್ ಹೊತ್ತು ಅದು ಬೇರೆ, ಬಂದಿದ್ದು ಸಹಿತ ನಮ್ಮಲ್ಲಿ ಬಿಟ್ಟು ಬಂದಿರ್ತಾರೆ. ಒಂದೇ ಕ್ವಶನ್ಗೆ ಆನ್ಸರ್ A ಗೊತ್ತಿರ್ತೈತೆ ನಮಗೆ, ಅಲ್ಲಿ ಹಾಕಬೇಕಾದಾಗ B ಹಾಕಿ ಬಂದಿರ್ತಾರೆ. ಇಂಥ ಸಿಲ್ಲಿ ಮಿಸ್ಟೇಕ್ಸ್ಗಳು ಇವನ್ನೆಲ್ಲ ನಾವು ತಪ್ಪುಗಳನ್ನು ತಿದ್ದುಕೋಬೇಕಂದ್ರೆ ಕೆಲವೊಂದು ಟ್ರಿಕ್ಸ್ಗಳದು. ಸೊ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾಳೆಯ ಒಂದು ತರಗತಿ ಒಳಗಡೆ ನಾವು ಡಿಸ್ಕಸ್ ಮಾಡೋಣ. ನಾಳೆಯ ತರಗತಿ ಲಾಸ್ಟ್ ತರಗತಿ ಇರ್ತದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಸಾಧ್ಯ ಆಗಿರಬಾರ್ದು. ಸೊ ತಾವು ಈ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.